ಜೈ ಶ್ರೀರಾಮ್. ಗುರುಗಳ ಮತ್ತು ದೇವರ ಆಶೀರ್ವಾದ ತಗೊಂಡು ಇವತ್ತು ನಾವು ಭಗವದ್ಗೀತೆ ಉಪನ್ಯಾಸಗಳು ಮೊದಲನೇ ಪುಸ್ತಕ, ಅದರಲ್ಲಿ 8ನೇ ಅಧ್ಯಾಯ. ಇದು ಎಪಿಸೋಡ್ ಬಂದಿದೆ, ಮೊದಲನೇ ಎಪಿಸೋಡು 57ನೇ ಚಾಪ್ಟರ್. ಪೇಜ್ ನಂಬರ್ ಬಂದಿದ್ರೆ 336, PDF ಆದರೆ 358. ಈ 57ನೇ ಚಾಪ್ಟರ್ನಲ್ಲಿ ಪರಮೇಶ್ವರನ ಭಾವನೆ, ಇದೆಲ್ಲ ಕರ್ತೃತಂತ್ರ ಸಾಧನೆ. ಇಲ್ಲಿ ಯಾವುದು ವಸ್ತುತಂತ್ರ ಇಲ್ಲ. 7ನೇ ಅಧ್ಯಾಯದ ಕೊನೆಯಲ್ಲಿ 2 ಶ್ಲೋಕಗಳು ಹೇಳಿದ್ರಲ್ಲ, ಅದು ಬೀಜ, ಇದು ಕಾರ್ಯ, ಅದರ ಫಲ. ಇಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಏನ್ ಹೇಳಿದ್ರಲ್ಲಿ 29-30 7ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ರು? ಈ ಮುಪ್ಪು ಸಾವುಗಳು ಬಿಡುಗಡೆಗಾಗಿ ನನ್ನ ಆಶ್ರಯಿಸಿ ಯಾರು ಪ್ರಯತ್ನ ಮಾಡ್ತಾರೋ ಅವರು ಬ್ರಹ್ಮಭಾವವನ್ನ, ಅಧ್ಯಾತ್ಮಾದಿಗಳನ್ನ ತಿಳಿಯುವರು ಅಂತ. ಇಲ್ಲಿ ಮುಪ್ಪು ಸಾವುಗಳು ಬಿಡುಗಡೆ ಆಗೋದಕ್ಕೆ ಬ್ರಹ್ಮನ ಸಾಕ್ಷಾತ್ಕಾರವೇ ಆಗುತ್ತೆ, ಮೋಕ್ಷವೇ ಆಗುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ನನಗೆ ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮ ಬಂದ್ರೆ ಮಾತ್ರ ನಾನು ದೇವ್ರ ಚಿಂತನೆ ಮಾಡೋದಕ್ಕೆ ಸಾಧ್ಯ, ಅದು ಅಂತ ಭಗವಂತ ಹೇಳಿದ್ದ. ಹಾಗೆ ಮುಪ್ಪು ಸಾವುಗಳು ಹುಟ್ಟಿದ ಪ್ರಾಣಿಗಳಿಗೆಲ್ಲ ಇದ್ದೇ ಇರುತ್ತೆ. ಹೀಗಿರುವಲ್ಲಿ ಅವುಗಳಿಂದ ಹೇಗೆ ಬಿಡುಗಡೆ ಆಗಬೇಕು ಅಂತ ಅಲ್ಲಿ ಹೇಳಿದ್ರು. ಈ 2 ಶ್ಲೋಕಗಳು ಬೀಜ ರೂಪದಲ್ಲಿ ಅಲ್ಲೇ ಹಾಕ್ಬಿಟ್ಟಿದ್ರು. ಅಂದ್ರೆ ಸಾಯೋ ಸಮಯದಲ್ಲಿ ಹೇಗೆ ಪ್ರಾಣ ಬಿಡಬೇಕು, ಮುಂದಿನ ಜನ್ಮದಲ್ಲಿ ಇವನು ಮನುಷ್ಯನ ಹುಟ್ಟಬೇಕಾದ್ರೆ ಏನ್ ಮಾಡಬೇಕು ಅಂತ ಅಲ್ಲಿ ಬೀಜ ಹಾಕಿತ್ತಲ್ಲ. ಈಗ ಅದರ ಸಾರಾಂಶ ಎಲ್ಲ ಇಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ. 8ನೇ ಅಧ್ಯಾಯ ಪರಮೇಶ್ವರನ ಭಾವನೆ, ಎಲ್ಲ ಕರ್ತೃತಂತ್ರ. ಇಲ್ಲಿ ಇಂಪಾರ್ಟೆಂಟ್ ಶ್ರದ್ಧೆ, ಭಕ್ತಿ, ನಂಬಿಕೆ, ಶಾಸ್ತ್ರದ ಮೇಲೆ ನಂಬಿಕೆ ಇರಲೇಬೇಕು, ಬೇರೆ ದಾರಿ ಇಲ್ಲ. ಇಲ್ಲಿ ಉಪಾಸನೆ ವಿಚಾರ ಹೇಳ್ತಾನೆ. ಸೊ ಇಲ್ಲಿ 8ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕದಿಂದ 6ನೇ ಶ್ಲೋಕದವರೆಗೂ ಡಿಸ್ಕ್ರಿಪ್ಷನ್ಸ್ ಇದೆ. ಉಪಾಸನೆ 2 ತರ ಮಾಡ್ತಾರೆ. ಉಪಾಸನೆ ಅಂದ್ರೆ ಭಾವ, ಉಪಾಸನೆ ಅಂದ್ರೆ ಧ್ಯಾನ. 2 ತರ ಮಾಡ್ತಾರೆ. ಮೊದಲನೇದು ಯಾವುದು? ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಹೇಳಿದ್ದು, ಅದು ವಸ್ತುತಂತ್ರವಾದ ಸಾಧನ. ಅದನ್ನ ನಿವಿಧ್ಯಾಸನ, ಅಧ್ಯಾತ್ಮ ಯೋಗ, ಅಸ್ಪರ್ಶ ಯೋಗ, ಮನೋನಿಗ್ರಹ ಯೋಗ, ಹಿಂಗೆ ಒಂದೊಂದು ಉಪನಿಷತ್ಗಳಲ್ಲೂ ಒಂದೊಂದರ ಹೇಳಿದ್ದಾರೆ. ಆದರೆ ಸೊ ಅದು ಯಾವ ತರ ವಸ್ತುತಂತ್ರವಾದ ಸಾಧನೆ, ಅದು ಈಗಲೇ ಇಲ್ಲೇ ರಿಸಲ್ಟ್ ನಮಗೆ ಇಲ್ಲೇ ಮುಕ್ತರಾಗ್ಬಿಡ್ತೀವಿ. ಕ್ಯಾಶ್ ಅಂಡ್ ಕ್ಯಾರಿ, ನಿಮ್ಮ ಸಾಧನೆ ಆಗಿದ ತಕ್ಷಣ ಟಕ್ ಅಂತಿಲ್ಲೇ. ಇದು ಒಂದು ತರ ಧ್ಯಾನ. ಈ 8ನೇ ಅಧ್ಯಾಯದಲ್ಲಿ ಇದ್ರ ವಿಚಾರ ಹೇಳ್ತಾ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೋ. ಇದು ವಸ್ತುತಂತ್ರ ಸಾಧನೆ. ಮತ್ತೆ 8ನೇ ಅಧ್ಯಾಯದಲ್ಲಿ ಧ್ಯಾನ ಅಂತಾರೆ. ಅದು ಯಾವುದು? ಅದು ಕರ್ತೃತಂತ್ರವಾದ ಸಾಧನೆ. ಕರ್ತೃತಂತ್ರ ಅಂದ್ರೆ ಏನು? ಬೇಕಾದ್ರೆ ಮಾಡ್ಬೋದು, ಇದ್ರೆ ಬಿಡ್ಬೋದು, ಬೇರೆ ರೀತಿ ಮಾಡ್ಬೋದು, ಮಾಡದೆ ಬಿಡ್ಬೋದು, ಹೇಗ್ ಬೇಕಾದ್ರೂ ಮಾಡ, ನನ್ನಿಷ್ಟ. ಕರ್ತೃವಿಗೆ ಅಧೀನವಾಗಿರುತ್ತೆ. ಕರ್ತೃ ಅಂದ್ರೆ ನಾನು ಮಾಡೋನು, ನನ್ನ ಮೇಲೆ ಡಿಪೆಂಡ್ ಆಗುತ್ತೆ. ವಸ್ತುತಂತ್ರ ಅಂದ್ರೆ ವಸ್ತು ಹೇಗಿದ್ರೆ ಹಾಗೆ ನೋಡ್ಕೋಬೇಕು, ನನಗ್ ಬೇಕಾದಂಗೆ ಆಗಲ್ಲ. ಈಗ ನಾನು ಬೆಳಿಗ್ಗೆ ಹೇಳಿದೆ ಕಾಗೆ ಕಾಗೆ ನೋಡ್ತೀನಿ, ಕಪ್ಗಿದೆ ಕಾಗೆ, ನನಗೆ ಕಾಗೆ ಬೇಡಪ್ಪ, ಬಿಳೆ ಕಾಗೆ ಬೇಕು. ನಮ್ಮ ಅಪ್ಪಂದೇನೋ ಆಗುತ್ತೇನೋ, ಅದು ಬಿಳೆಯೋದು ಆಗಲ್ಲ. ಅದು ಹೇಗಿದ್ರೆ ಹಾಗೆ ಜ್ಞಾನ ಮಾಡ್ಕೋಬೇಕು. ಅದು ವಸ್ತುತಂತ್ರ. ಅಂದ್ರೆ ವಸ್ತುವಿಗೆ ಅಧೀನವಾಗಿರುತ್ತೆ, ನಾ ಚೇಂಜ್ ಮಾಡ್ಕೊಳಕ್ ಬರಲ್ಲ. ಹೇಗಿದೆ
ಕರ್ತೃತಂತ್ರದಲ್ಲಿ ನನ್ನ ಚಾಯ್ಸ್, ಕರ್ತೃ ಪುರುಷತಂತ್ರ, ಮಾಡುವವನ ಅಧೀನ. ಹಾಗೆ ಇಷ್ಟು ವ್ಯತ್ಯಾಸ ನಮಗೆ ಗೊತ್ತು. ಹಾಗಾದರೆ ಇಲ್ಲಿ ಇವತ್ತು ನಾವು ಹೇಳ್ತಾ ಇರೋದಲ್ಲ ಕರ್ತೃತಂತ್ರ ಸಾಧನೆ, 8ನೇ ಅಧ್ಯಾಯ ಪೂರ್ತಿ ಕರ್ತೃತಂತ್ರ. ಇಲ್ಲಿ ಅದಕ್ಕೋಸ್ಕರನೇ ನಮ್ಗೆ ಇದರಲ್ಲಿ ನಂಬಿಕೆ, ಶ್ರದ್ಧೆ, ಭಕ್ತಿ ಗುರುಗಳ ಮೇಲೆ, ಶಾಸ್ತ್ರದ ಮೇಲೆ ಇರಬೇಕು. ಯಾಕೆ ನಂಬ್ಕೋಬೇಕು. ಇದು ಪ್ರತ್ಯಕ್ಷ ಪ್ರಮಾಣಕ್ಕೆ ಸಿಗುತ್ತಾ? ಸಿಗೋದಿಲ್ಲ. ಸತ್ತ ಮೇಲೆ ಎಲ್ಲ ಹೋಗ್ತೀನಿ, ಸ್ವರ್ಗಕ್ಕೆ ಹೋಗ್ತೀನ, ನರಕಕ್ಕೆ ಹೋಗ್ತೀನ, ಅಲ್ಲಿ ಏನೇನಾಗುತ್ತೆ, ಅಥವಾ ಬ್ರಹ್ಮಲೋಕಕ್ಕೆ ಹೋಗ್ತೀನ, ಏನು ಗೊತ್ತಾಗುತ್ತೆ. ಮತ್ತು ವಾಪಸ್ ಹೇಗೆ ಬರ್ತೀನಿ, ಇವೆಲ್ಲ 8ನೇ ಅಧ್ಯಾಯದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಡೀಲ್ ಮಾಡ್ತಾರೆ. ಹಾಗೆ ಸಾಯುವಾಗ ಹೇಗೆ ಸಾಯ್ಬೇಕು, ಇದು ಆರ್ಟ್ ಆಫ್ ಡೈಯಿಂಗ್ ಹೇಳ್ಕೊಳ್ತಾರೆ. ಇಲ್ಲಿ ಆರ್ಟ್ ಆಫ್ ಡೈಯಿಂಗ್ ಮತ್ತೆ ಆರ್ಟ್ ಆಫ್ ಟೇಕಿಂಗ್ ಬರ್ತ್ ಇಲ್ಲಿ ನಮಗೆ ಸಿಗುತ್ತೆ ಹಿಂಟ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಾವು ಯಾರು ಕೇಳಿರಲ್ಲ. ಎಲ್ಲರೂ ಆರ್ಟ್ ಆಫ್ ಲಿವಿಂಗ್ ಹೇಳ್ತಾರೆ, ಬದುಕೋದೊಂದು ಕಲೆ ಅಂತಾರೆ. ಆದರೆ ನಮ್ಮ ವೇದಾಂತ ಭಗವದ್ಗೀತೆಯಲ್ಲಿ ಬದುಕೋದು ಒಂದು ಕಲೆ ಇಲ್ಲ ಅಂದಿಲ್ಲ. ಇದ್ರ ಜೊತೆಗೆ ಆರ್ಟ್ ಆಫ್ ಡೈಯಿಂಗ್ ಎಲ್ಲಾದ್ರೂ ಕೇಳಿದ್ದೀರಾ? ಎಲ್ಲೂ ಕೇಳಿದಿರಲ್ಲ. ಮೊದಲನೇ ಸಾರಿ ಕೇಳಿದ ತಕ್ಷಣ ಖುಷಿ ಆಗುತ್ತೆ. ಆರ್ಟ್ ಆಫ್ ಡೈಯಿಂಗ್, ಸಾಯೋದು ಒಂದು ಕಲೆನಪ್ಪ. ಶಾಸ್ತ್ರದಲ್ಲಿ ಹೆಂಗ್ ಪ್ರಾಣ ಬಿಡಬೇಕು, ಅದಕ್ಕೆ ಪ್ರಿಪ್ರೇಷನ್ಸ್ ಏನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಮತ್ತೆ ಆರ್ಟ್ ಆಫ್ ಟೇಕಿಂಗ್ ಬರ್ತ್, ನನಗೆ ಹೇಗ್ ಬೇಕೋ ಹಾಗೆ ಹುಟ್ಟಬಹುದು, ಇದು ಭಗವದ್ಗೀತೆ ಹೇಳ್ಕೊಡ್ತಾರೆ. ಯಾರಿಗೂ ಬೇಡ ಇದು. ಅದಕ್ಕೆ ಮೊದಲು ನಾನು ಪ್ರವಚನ ಮಾಡೋಕೆ ಶುರು ಮಾಡಿದ್ದು ಹೀಗೆ. ಯಾರಾದರೂ ಸತ್ರೆ ನಾನು ಕರಿತಾ ಇದ್ದೆ, ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಒಂದು 10 ದಿವಸ 9 ದಿವಸ. ಈಗಲೂ ಯಾರಾದರೂ ಕರೆದ್ರೆ ಹೋಗ್ತೀನಿ. ಸರ್ ನಮ್ಮ ಮನೇಲಿ ಈ ಥರ ಹೋಗ್ಬಿಟ್ಟಿದ್ದಾರೆ, ದಯವಿಟ್ಟು ಬಂದು ಹೇಳ್ರಿ. ನಾನು 10 ದಿವಸ ಹೋಗೋದ ಇವಾಗ. ಯಾಕೆಂದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನೋ ಪಾಪ 1 ದಿವಸ ಹೋಗ್ತೀನಿ, ಹೋಗಿ ಪಾಪ ಅವ್ರಿಗೆ ತುಂಬ ದುಃಖದಿಂದ ಇರ್ತಾರೆ. ಆ ದುಃಖನ ನಿವಾರಣೆ ಮಾಡೋದಕ್ಕೆ ಧೈರ್ಯ ಕೊಟ್ಟು ಎಲ್ಲ ಹೇಳ್ಬಿಟ್ಟು ಹೀಗೆ. ಆದ್ದರಿಂದ ನನ್ನ ಕರಿತಾ ಇದ್ರು. ಅದಕ್ಕೆ ನಮ್ಮ ಮಾತಾಜಿಯವರು ಹೇಳ್ತಾ ಇದ್ರು, ಮೊದಲನೇ ಸಾರಿ ನಾನು ಹೋಗಿದ್ದು ನಮ್ಮ ಮಾತಾಜಿಯವರ ತಾಯಿಯವರು ಹೋಗ್ಬಿಟ್ರು, ತಂದೆಯವರ ತಾಯಿಯವರು ಹೋಗ್ಬಿಟ್ರು. ಆಗ ಮಾತಾಜಿಯವರು ನನಗೆ ಹೇಳಿದ್ರು, ನೋಡಿ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರೆಲ್ಲ ಇರ್ತಾರೆ, ನೀವು ಹೋಗಿದ್ದೆ ಸ್ವಲ್ಪ ಧೈರ್ಯ ಹೇಳಿ ಅವ್ರ ಮನೆಯಲ್ಲಿ, ಹಾಗೆ ಹೀಗೆ ಅಂತ ಹೇಳಿದ್ರು. ಅವಾಗ ನಾನು ಹೋಗಿ ಅವ್ರ ಮನೆಯಲ್ಲೆಲ್ಲ ಒಂದು 10 ದಿವಸ ಪ್ರವಚನ ಮಾಡಿದೆ. ಎಲ್ಲರೂ ಖುಷಿ ಪಟ್ಟರು. ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ, ಪ್ರವಚನ ಮಾಡೋದು. ಹಾಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗೆಲ್ಲ ಕ್ಯಾಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾರಿಗಾದ್ರೂ ಆ ಥರ ಆದರೆ ನೋಡ್ರಿ ಕ್ಯಾಸೆಟ್ ಕೇಳ್ರಿ ಅಂತ ಹೇಳಿದ್ದೆ. ಮೊನ್ನೆ ಪ್ರತಿಭಾ ಅವ್ರಿಗೂ ಕಳಿಸಿದ್ದೆ. ಹಾಗೆ ಇನ್ನು ರೀಸೆಂಟಾಗಿ ಮೊನ್ನೆ ನಮ್ಮ ವಿಶಾಲ ಅವ್ರ ತಾಯಿ ಹೋಗ್ಬಿಟ್ರು. ಇದರಲ್ಲಿ ಇದ್ರು ಅವರು ಕೂಡ ಅವ್ರು ಹೋಗ್ಬಿಟ್ರು. ಹೋದಾಗ ನಾನು ಕೇಳಿದ್ರು, ಇವೆಲ್ಲ ಕೇಳ್ಕೊಳ್ರಿ ಅಂತ ಹೇಳಿ ಕಳಿಸಿದ್ದೆ. ಏನು ಎಷ್ಟೊತ್ತು, 2 ನಿಮಿಷ ನಾನು ಕಳ್ಸೋದಿಕ್ಕೆ ಟಕ್ ಅಂತ ಕಳಿಸ್ಬಿಡ್ತೀನಿ ವಾಟ್ಸಪ್ನಲ್ಲಿ. ಅವರು ಎಲ್ಲ ವಿಡಿಯೋಗೆ ಹಾಕಿ ಎಲ್ಲರೂ ಕೂತ್ಕೊಂಡು ಕೇಳ್ಬೋದು ಫಸ್ಟ್ ಕ್ಲಾಸ್ ಆಗಿ. ನಂದು ಆಡಿಯೋ ವಿಡಿಯೋ ಬರ್ತಾ ಇರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಕೇಳಬೇಕು. ಸತ್ತಾಗ ಅದರಲ್ಲೆಲ್ಲ ಹೇಳಿದ್ದೀನಿ, ಗರುಡ ಪುರಾಣ ಹೇಳಿದ್ದೀನಿ, ಆರ್ಟ್ ಅದನ್ನು ಹೇಗೆ ಪ್ರಾಣ ಬಿಡ್ತಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೇಳಬೇಕು. ಇಲ್ಲಿ ಇವತ್ತು ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಅಲ್ಲಿಗೆ ಈ ಕರ್ತೃತಂತ್ರವಾದ ಸಾಧನೆ, ಇಲ್ಲಿ ಹೇಳೋ ಧ್ಯಾನ, ಮತ್ತೆ ಅದು ಉಪಾಸನೆ. ಇಲ್ಲಿ ಸ್ವರ್ಗಕ್ಕೆ ಹೋಗ್ಬೋದು, ಬೇಕಾದ ನರಕಕ್ಕೆ ಹೋಗ್ಬೋದು, ನನ್ನ ಕೈನಲ್ಲಿದೆ, ಇಲ್ಲ ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಇದಕ್ಕೆ ಇಲ್ಲೇ ನಾನು ಆ ಪರಮಾತ್ಮನ ಕುರಿತು ಧ್ಯಾನ ಮಾಡಿದ್ದಾದ್ರೆ ರಾಮಕೃಷ್ಣ ಪರಮಹಂಸರು ಹಾಗೆ ಈ ಉಪಾಸನೆಯಲ್ಲಿ 2 ಥರ ಪದ. ಒಂದು ಇನ್ಸ್ಟೆಂಟ್ ರಿಸಲ್ಟ್ಸ್, ಇಮಿಡಿಯೇಟ್ ಅಂದ್ರೆ ಕೆಲವು ವರ್ಷಗಳು ತಗೊಳುತ್ತೆ. ಓಹೋ ಹಂಗಲ್ಲ, ಒಟ್ಟಿನಲ್ಲಿ ದೃಷ್ಟ ಫಲ.
ಏನದು? ಕನಸಿನಲ್ಲಿ ಆ ದೇವರು ನಿಮಗೆ ಕಾಣಿಸ್ಕೊಳ್ಳೋದು, ದರ್ಶನ ಕೊಡೋದು, ನಿಮ್ಮ ಜೊತೆಲಿ ಮಾತಾಡೋದು, ಆಟ ಆಡೋದು, ಇವೆಲ್ಲ ಆಗುತ್ತೆ ಮೊದಲು. ಆಮೇಲೆ ಎಚ್ಚರದಲ್ಲೇ ಆ ದೇವ್ರನ್ನ ನೀವು ನೋಡ್ತೀರಾ, ನಿಮ್ಮ ಜೊತೆಲಿ ಬರ್ತಾನೆ, ಮಾತಾಡ್ತೀರಾ, ಆಟ ಆಡ್ಬೋದು. ಎಷ್ಟು ಚೆನ್ನಾಗಿದೆ ರೀ ಇದು. ಇಲ್ಲಿ ಫಲ ನನ್ಗೆ ಅವಾಗ ಶೂರ ಆಗೋಯ್ತು, ಹಾಗಾದ್ರೆ ರಾಮ ನನಗೆ ಅಂತ. ಇದು ಸಾಕ್ಷಾತ್ಕಾರ ಅಂತಾರೆ. ಒಲವೇ ಜೀವನ ಸಾಕ್ಷಾತ್ಕಾರ, ರಾಜ್ಕುಮಾರ್ದು ಹಾಡು ಪಿಕ್ಚರ್. ಹಾಗೆ ಅದು ಸಾಕ್ಷಾತ್ಕಾರ. ಇನ್ನ ಇದು ದೃಷ್ಟ ಫಲ. ಅದೃಷ್ಟ ಫಲ ಯಾವುದು? ಆ ಬ್ರಹ್ಮಲ್ ಆ ಲೋಕಕ್ಕೆ ಹೋಗ್ತೀನಿ ನಾನು. ರಾಮನ್ ಕುರಿತು ಜಪ ಮಾಡಿ ಇದೆಲ್ಲ ಮಾಡಿದ್ರೆ ರಾಮನ್ ಲೋಕಕ್ಕೆ ಹೋಗ್ತೀನಿ ಸತ್ತ ಮೇಲೆ. ಅಲ್ಲೇನಾಗುತ್ತೆ? ರಾಮನೂ ಇರ್ತಾನೆ, ನಾನೇ ಇರ್ತೀನಿ. ಅವನ ಸಾಯುಜ್ಯ, ಅದನ್ನು ಬ್ರಹ್ಮಲೋಕ ಅಂತಾರೆ. ಯಾವುದೇ ಅವರವ್ರು ಯಾವ್ಯಾವ ದೇವ್ರನ್ನ ಮಾಡ್ತಾರೋ ಆ ಲೋಕಕ್ಕೆ ಬ್ರಹ್ಮಲೋಕ ಅಂತ ಕರೀತಾರೆ ಅಷ್ಟೇ, ಬ್ರಹ್ಮಂದು ಅಂತಲ್ಲ. ಅಲ್ಲಿ ಚತುರ್ಮುಖ ಬ್ರಹ್ಮ ಇರ್ತಾನೆ ಅಂತ ಹೇಳ್ತಾರೆ. ನೀವು ರಾಮನ್ ಹೇಳಿದ್ರೆ ರಾಮ, ನಾರಾಯಣನ್ ಹೇಳಿದ್ರೆ ನಾರಾಯಣ, ಶಿವನ್ ಹೇಳಿದ್ರೆ ಶಿವ. ಅಲ್ಲೇನಾಗುತ್ತೆ? ಒಂದು ಕಲ್ಪದವರೆಗೂ ಅಲ್ಲಿ ಇರ್ಬೋದು. ಅಲ್ಲಿ ಆ ಆನಂದವೇ ಆನಂದ. ಅಲ್ಲಿ ಸತ್ಯ ಸಂಕಲ್ಪರು. ನೀವು ನೆನೆಸ್ಕೊಂಡಿದ್ದಾಗ ಹೋಗ್ಬಿಡ್ತೀನಿ, ನನಗೆ ಆ ಪ್ಯಾಲೇಸ್ನಲ್ಲಿ ಇರ್ಬೇಕು ಆಸೆ, ಚಿಟಿಕೆ ನನಗೆ ಟಕ್ ಅಂತೆಲ್ಲ ಅಂದ್ಬಿಟ್ಟು ಅನುಭವಿಸ್ಬಿಡ್ತೀನಿ ಹಾಗೆ. ಬಟ್ ಅವನು ಕೇಳ್ಕೊತಾನ? ಇಲ್ಲಿದ್ದಾಗಲೇ ಕೇಳ್ಕೊಂಡ್ಲಿಲ್ಲ. ನನಗೆ ದೇವರು ಬಿಟ್ಟು ಇನ್ನೇನು ಬೇಡ ಅಂತ ರಾಮಕೃಷ್ಣ ಪರಮಹಂಸರಂಗೆ ಕಳಿ ಇದಕ್ಕೆ ಹೋಗ್ತಾರೆ. ಬಟ್ ಅವರು ಹೋಗಿಲ್ಲ. ಯಾಕೆ ಹೇಳ್ರಿ? ರಾಮಕೃಷ್ಣ ಪರಮಹಂಸರು ಹಂಗೇನ ಕಾಳಿ ಇದಕ್ಕೆ ಹೋಗ್ಲಿಲ್ಲ. ಕಾಳಿ ಪ್ರತ್ಯಕ್ಷ ಇಲ್ಲೇ ಆಗಿತ್ತು. ಯಾಕೆ ಹೋಗಲ್ಲ ಅವರು? ನೀವೇನಷ್ಟು ಗಟ್ಟಿಯಾಗಿ ಹೇಳ್ತೀರಿ, ನಿಮ್ಗೇನು ಗೊತ್ತು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆ? ಯಾರಾದ್ರೂ? ಅವ್ರಿಗೆ ತೋಟಪುರಿಗಳು ಬಂದು ಸಾಕ್ಷಾತ್ಕಾರ ಅಂದ್ರೆ ಅದಕ್ಕಿಂತ ಹೆಚ್ಚಿಂದಿದೆ ಅಂತ ಹೇಳ್ತಾರೆ, ಜ್ಞಾನ ಇದೆ ಅಂತ ಹೇಳ್ತಾರೆ. ಅಲ್ಲಿ ಅವರು ಜ್ಞಾನ ತಿಳ್ಕೊತಾರೆ. ಜ್ಞಾನ ತಿಳ್ಕೊಂಡು ಮುಕ್ತರಾಗ್ಬಿಡ್ತಾರೆ. ಮುಕ್ತರಾದವ್ರು ಎಲ್ಲೂ ಹೋಗ್ಬೇಕಾಗಿಲ್ಲ. ಹಾಗೆ ಮುಕ್ತರಾದ್ರೆ ಎಲ್ಲ ಹೋಗ್ಬೇಕು? ಎಲ್ಲಾದ್ರೂ ಹೋಗ್ಬೇಕೇನೋ? ಹೋಗೋದು ಬರೋದು ಯಾಕೆ ಇಲ್ವೇನೋ? ನಾನು ಒಳಗಡೆ ಇಲ್ವೇನೋ? ಆತ್ಮನ್ ಕಂಡ್ಕೊಂಡಿಲ್ವೇನೋ? ಕಂಡ್ಕೊಂಡ್ಮೇಲೆ ಇನ್ನೆಲ್ಲ ಹೋಗ್ಬೇಕು? ಅವನ ಪ್ರಾಣಗಳು ಎಲ್ಲಿ ಹೋಗುತ್ತೆ? ಪ್ರಾಣಗಳೇ ಹೋಗೋದಿಲ್ಲ. ಪ್ರಾಣಗಳು ಆತ್ಮನಾಗ್ಬಿಡುತ್ತೇವೆ. ಅವನೆಲ್ಲ ಹೋಗ್ಬೇಕು? ಎಲ್ಲವೂ ಅವನೇ ಆದಾಗ ಆತ್ಮ ಸರ್ವವ್ಯಾಪಿ. ಅವನು ಹೋಗೋದು ಬರೋದು ಕ್ವಶನ್ ಎಲ್ಲಿದೆ? ಅವನಿಗೆ ಶರೀರ ಅಲ್ಲ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಹೋಗೋ ಈ ಸ್ಥೂಲ ಶರೀರ ನಾನಲ್ಲ, ಅನುಭವ. ಸೂಕ್ಷ್ಮ ಶರೀರ ನಾನಲ್ಲ. ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅವನ ದೃಷ್ಟಿಯಿಂದ ಇಲ್ವೇ ಇಲ್ಲ. ವ್ಯವಹಾರಕ್ಕಿತ್ತು ಅಷ್ಟೇ. ಒಡವೆಗಳಿದ್ದಂಗೆ, ನನ್ನ ವೆಹಿಕಲ್ ಇದ್ದಂಗೆ ನಾನು ಯೂಸ್ ಮಾಡ್ಕೊತೀನಿ, ಆ ಕಡೆ ಬಿಡ್ತೀನಿ. ಹಾಗೆ ಶರ್ಟ್ ಇದ್ದಂಗೆ ಅರ್ಧೋದ್ರೆ ಬಿಸಾಕ್ತೀನಿ. ಆದ್ರಿಂದ ಮುಕ್ತರಾದವರು ಬ್ರಹ್ಮಲೋಕಕ್ಕೆ ಹೋಗ್ಬೇಕಾಗಿಲ್ಲ. ಹೋದ್ರೆ ಮುಕ್ತರಾಗಿಲ್ಲ. ಈ ಒಂದು ಅನುಭವದಿಂದಲೇ ನಾನು ಅಂತ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ ಮುಕ್ತನ ಆಗಿದ್ದನ್ನ ಇಲ್ವಾ ಪ್ರಶ್ನೆ ಕೇಳ್ತೇನೆ ನಿಮ್ಮನ್ನ. ಏನ್ ಹೇಳ್ತೀರಿ? ಯಾರಾದ್ರೂ ಅಂತ ಅನ್ಬೋದು. ಯಾಕೆಂದ್ರೆ ಅವರು ಯಾವ್ದೋ ಒಂದು ಕಾಲಕ್ಕೆ ಕಾಯ್ತಾರೆ, ಉತ್ತರಾಯಣ ಕಾಲಕ್ಕೆ ಕಾಯ್ತಾ ಇರ್ತಾರೆ. ಹೋಗೋದಿದೆ, ಅವ್ರು ಹೋಗ್ತಾರೆ. ಉತ್ತರಾಯಣ ಕಾಲದವರೆಗೂ ಕಾಯ್ತಾರೆ ಅಂದ್ರೆ ಅಲ್ಲಿಗೆ ಅವರು ಶಾಸ್ತ್ರದಲ್ಲಿ ಹೇಳಿದೆ, ಉತ್ತರಾಯಣದಲ್ಲಿ ಪ್ರಾಣ ಬಿಟ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತ. ಅದಕ್ಕೋಸ್ಕರ ಅವ್ರು ಕಾದಿದ್ದು ಆ ಇದ್ರಲ್ಲಿ ಬಿಟ್ರು. ಈಗ ನಿಜವಾಗ್ಲೂ ಮುಕ್ತರಾಗಿದ್ರೆ ಕಾಯ್ಕೋಬೇಕಾಗಿತ್ತೇನೋ ಪ್ರಾಣ ಹೋಗೋದಿಕ್ಕೆ? ಅಥವಾ ಉತ್ತರಾಯಣಕ್ಕೆ ಹೋಗ್ಲಿ ಅಂತ ಏನಾದ್ರು ಕಾಣ್ಕೋಬೇಕಾಗಿತ್ತೇನೋ? ನೆಬರ್. ಅವರು ಹೋಗೋದು ಇಲ್ಲ, ಬರೋದು ಇಲ್ಲ. ಯಜ್ಞವಲ್ಕರ ಸಭೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಬ್ರಹ್ಮಜ್ಞಾನಿ ಪ್ರಾಣಗಳು ಎಲ್ಲಿಗೆ ಹೋಗುತ್ತೆ, ಯಾವಾಗ ಹೋಗುತ್ತೆ? ಎಲ್ಲೋಗಲ್ಲ. ಮತ್ತೇನಾಗಿರುತ್ತೆ? ಅವನ ಪ್ರಾಣಗಳು ಆತ್ಮನಾಗ್ಬಿಟ್ಟಿರುತ್ತೆ. ಅವನು ಮೊದಲು ನೇತಿ ಅಂತ ಏನೇನು ಬಿಟ್ಟು ಹೋದ್ ನಾವೆಲ್ಲ ಇತಿ ಎಲ್ಲ ಆತ್ಮನಾಗ್ಬಿಟ್ಟಿರುತ್ತೆ. ಹೋಗೋದೆಲ್ಲಿ, ಬರೋದಿಲ್ಲ, ಎಲ್ಲವೋ ಆತ್ಮೆ ಅವನ ದೃಷ್ಟಿಯಿಂದ. ಇಷ್ಟು ತಿಳ್ಕೊಟ್ರೆ ಸಾಕು.
ಈಗ ಇಷ್ಟು ಇದರಲ್ಲಿ ಹೇಳಿದ್ರು. ಅಲ್ಲಿಗೆ ಈ ನಿಧಿಧ್ಯಾಸನ ಅಥವಾ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ವಸ್ತುತಂತ್ರದಲ್ಲಿ ನಮ್ಗೆ ಇದ್ದಂತೆ ನಮ್ಗೆ ಅರಿವಿನ ವಿಷಯ ಜ್ಞಾನವಾಗ್ಬಿಡುತ್ತೆ. ಹಾಗೆ ಹಗ್ಗ ಅಂತ ಗೊತ್ತಾದ್ರೆ ವಸ್ತುತಂತ್ರ. ಸೊ ಅಲ್ಲಿ ಧ್ಯಾನ ಯೋಗ 6ನೇ ಅಧ್ಯಾಯದಲ್ಲಿ ಅವನಿಗೆ ತನ್ನ ನಿಜವಾದ ಸ್ವರೂಪ ಗೊತ್ತಾಗ್ಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎರಡನ್ನು ಎಕ್ಸ್ಪ್ಲೈನ್ ಮಾಡಿದ್ದಾಯ್ತು. ಒಂದು ಕರ್ತೃತಂತ್ರವಾದ ಧ್ಯಾನ, ಇನ್ನೊಂದು ವಸ್ತುತಂತ್ರವಾದ ಧ್ಯಾನ, ಎರಡು ಹೇಳಿದರು. ಬಟ್ ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಎಲ್ಲ ಉಪಾಸನೆನೇ ಹೇಳಿದೆ. ಕರ್ತೃತಂತ್ರವಾದ ಸಾಧನೆ ಇಷ್ಟು ತಿಳ್ಕೊಡ್ರಿ, ಮುಂದಕ್ಕೆ ಹೋಗೋಣ. ಇಲ್ಲಿ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಇಬ್ರು ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ದಾರೆ. ಇಬ್ಬರು ಮಾತ್ರ ಅಲ್ಲ, ಎಲ್ಲ ಭಾಷ್ಯಕಾರರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಆಮೇಲೆ ಇನ್ಯಾರು ಇನ್ಯಾರು ವಿದ್ಯಾರಣ್ಯರು, ದರ್ಶನಕಾರರು, 6 ಜನ ದರ್ಶನಕಾರರು, ಎಲ್ಲರೂ ಕೂಡ ಜ್ಞಾನದಿಂದ ಮೋಕ್ಷ ಒಪ್ಕೊಂತಾರೆ. ಅದ್ರ ಬಗ್ಗೆ ಸಂಶಯ ಇಲ್ಲ. ಬಟ್ ಆ ಜ್ಞಾನದಿಂದ ಮೋಕ್ಷ ಅಂದ್ರೆ ಹೇಗೆ? ಅದು ಈ ದರ್ಶನಕಾರರಲ್ಲಿ ಇಲ್ಲೇ ಮೋಕ್ಷ ಆಗುತ್ತೆ ಅಂತಾರೆ. ನಿನ್ನ ಆತ್ಮ ಬೇರೆ, ನನ್ನ ಆತ್ಮ ಬೇರೆ ಅಂತ ಹಿಂಗೆ ಕಿತ್ತಾಡ್ತಾರೆ. ಅದು ಬಿಟ್ಬಿಡುತ್ತೆ. ಇನ್ನು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಕೂಡ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ರು. ಅವರ ಅರ್ಥದಲ್ಲಿ ಮೋಕ್ಷ ಅಂದ್ರೆ ಏನು? ಸತ್ತು ಮೇಲೆ ಆ ವೈಕುಂಠಕ್ಕೆ ಹೋಗೋದು. ಹಾಗೆ ಇವ್ರ ಕೈಲಾಸ ಹೇಳಲ್ಲ. ಇವರೆಲ್ಲ ನಾರಾಯಣನ ಭಕ್ತರು. ವೈಕುಂಠಕ್ಕೆ ಹೋಗ್ಬೇಕು, ಅಲ್ಲಿ ಇರ್ತೀವಿ, ಜೀವಾತ್ಮನು ಪರಮಾತ್ಮನಲ್ಲಿ ಐಕ್ಯ ಆಗ್ತಾನೆ ಅಂತ ಹೇಳೋರು ಇವರು. ಈಗ ನಮ್ಮ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಏನು ಹೇಳುತ್ತೆ? ಮೋಕ್ಷ ಅಂದ್ರೆ ಎಲ್ಲಿಗೂ ಹೋಗೋದಿಲ್ಲ, ಬರೋದಿಲ್ಲ, ಈಗಲೇ ಇಲ್ಲೇ ಗೊತ್ತಾಗ್ಬಿಡುತ್ತೆ. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿ. ಆದ್ದರಿಂದ ಇಷ್ಟು ವ್ಯತ್ಯಾಸ. ಬಟ್ ಜ್ಞಾನದಿಂದ ಮೋಕ್ಷ ಅಂತಾರೆ. ಅವರು ಉಪಾಸನೆಯನ್ನೇ ಮೋಕ್ಷ ಅಂತ ಕರೀತಾರೆ. ಆದ್ರೆ ನಮ್ಮ ಶಂಕರಾಚಾರ್ಯ ಹೇಳೋದು ಕೂಡ, ನೀವೇನು ಉಪಾಸನೆ ಅಂತ ಹೇಳ್ತೀರೋ ನಾವು ಹೇಳ್ತೀವಿ, ಅದು ಕರ್ತೃತಂತ್ರವಾದ ಸಾಧನೆ, ಭಾವನೆ. ನಮ್ಮಲ್ಲೂ ಕೂಡ ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ ಅಂತಿದೆ. ನೀವು ಈ ಉಪಾಸನೆಗೆ ಜ್ಞಾನಕಾಂಡ ಅಂತ ಹೇಳ್ತೀರಾ, ಬಟ್ ನೀವು ಹೇಳೋದು ಉಪಾಸನೆ. ನಮ್ಮಲ್ಲೂ ಇದೆ. ಯಾರಿಗದು? ಉತ್ತಮಾಧಿಕಾರಿಗಲ್ಲ, ಮಧ್ಯಮಾಧಿಕಾರಿಗೆ. ಹೇಗಿದೆ ಅಷ್ಟೇ ಅರ್ಥ ಆಯ್ತು. ನಮ್ಗೆಲ್ಲ ಅರ್ಥ ಆಗ್ತಾ ಇದೆ ಇವಾಗ. ಹಿಂಗೆ ಅರ್ಥ ಮಾಡ್ಕೋಬೇಕು ಇದಕ್ಕೆ. ಇಷ್ಟು ಹಾಗೆ ನಮ್ಮಲ್ಲಿ ಮೋಕ್ಷ ಅಂದ್ರೆ ವಸ್ತುತಂತ್ರಜ್ಞಾನ. ಇದ್ದದ್ದನ್ನಿದ್ದ ತಿಳ್ಕೋಬೇಕು. ಹಗ್ಗ ಅಂತ ತಿಳಿದ್ಬಿಟ್ಟು ಆಗೋಯ್ತು. ಇಮ್ಮಿಡಿಯೇಟ್ ಆಗಿ ಅದರ ಭಯ, ಎಫೆಕ್ಟ್ ಹೊರಟೋಯ್ತು. ಅದಿಲ್ಲ ಅಂತ ಗೊತ್ತಾಗೋಯ್ತು. ಹಾಗೆ ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ ಅಂತ ತಿಳಿದಿದ ತಕ್ಷಣ ಈ ಶರೀರ ನಾನಲ್ಲ, ಛೇ ಅಂತ ಗೊತ್ತಾಗ್ಬಿಡುತ್ತೆ. ನಿಮಗೆ ಯಾವುದೂ ಇಲ್ಲ. ಬ್ರಹ್ಮ ಸತ್ಯ, ಮಿಥ್ಯಕ್ಕಿರೋದಲ್ಲ, ಮಿಥ್ಯ. ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಝೀರೋ ಅಂತ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅನುಭವಕ್ಕೆ ಬಂದ್ಬಿಡುತ್ತೆ. ವ್ಯವಹಾರ ದೃಷ್ಟಿಯಿಂದ ತೋರ್ತಾ ಇರುತ್ತೆ, ತೋರ್ಲಿ ಬಿಡ್ರಿ. ಮತ್ತೆ ಬ್ರಹ್ಮಜ್ಞಾನಿಗೇನು? ಇದರಲ್ಲಿ ಮೋಹ, ತಾಧ್ಯಾತ್ಮ, ಅಟ್ಯಾಚ್ಮೆಂಟ್, ನಾನು ನನ್ನದು ಇಲ್ಲ. ಬೇಕಾದಷ್ಟಾಗುತ್ತೆ. ಕರ್ತೃತ್ವ ಇಲ್ಲ, ಭಕ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ, ಪ್ರಮಾತೃತ್ವ ಇಲ್ಲ. ಪರಮಾರ್ಥ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ಆಸ್ ಇಟ್ ಈಸ್ ಎಲ್ಲ ಇರುತ್ತೆ. ಬೇರೆಯವ್ರು ನೋಡಿದ್ರೆ, ಏನಪ್ಪ ಇವನಿಗೂ ಶರೀರ ಇದೆ, ಇವನು ಕೂಡ ಹೋಗ್ತಾನೆ, ತಿಂತಾನೆ, ಮಾಡ್ತಾನೆ, ಕುಡಿತಾನೆ, ಕೆಲಸ ಮಾಡ್ತಾನೆ, ಬರ್ತಾನೆ, ಮಾಮೂಲಿ ಇದ್ದಾನಲ್ಲ, ಹೆಂಡತಿ ಜೊತೆನಲ್ಲಿ ಇರ್ತಾನೆ, ಹೋಗ್ತಾನೆ, ಎಲ್ಲ ಹೇಳ್ತಾರೆ. ಹೀಗಿರುತ್ತೆ. ಏನಾದ್ರು ಇರಲಿ, ಅಷ್ಟು ಗೊತ್ತಾಯ್ತಲ್ವಾ ನಿಮ್ಗೆ? ಆದ್ದರಿಂದ ಈ ಜ್ಞಾನದಿಂದಲೇ ಮುಕ್ತಿ ಎಂಬುದು ಈ ನಮ್ಮ ಶಂಕರಾಚಾರ್ಯರ ಮತ, ಎಲ್ರದು. ಬಟ್ ಇದರಲ್ಲಿ ಯಾವುದು ಅಂತ ನಾವು ವಸ್ತುತಂತ್ರ ಜ್ಞಾನವನ್ನೇ ಜ್ಞಾನ ಅಂತ ಕರಿತೀವಿ. ಅವರು ಕರ್ತೃತಂತ್ರ ಸಾಧನೆಯಾದ ಬ್ರಹ್ಮಲೋಕಕ್ಕೆ ಹೋಗೋದನ್ನೇ ಮೋಕ್ಷ ಅಂತ ಕರೀತಾರೆ. ಅವರಲ್ಲಷ್ಟೇ ಇಷ್ಟು ವ್ಯತ್ಯಾಸ.
ಹೀಗೆ ಈಗ ಇವರಿಬ್ರು ಹೇಳ್ತಾರಲ್ಲ, ಏನ್ ಮಾಡ್ಬೇಕು, ಹೆಂಗ್ ಮೋಕ್ಷ ಅಂದ್ರೆ ಏನ್ ಅನ್ಬೇಕು, ಹೆಂಗಪ್ಪ ನಾ ಪ್ರಶ್ನೆ ಕೇಳಿ. ಈಗ ಇವೆರಡರಲ್ಲಿ ಯಾವ ಸರಿ, ರಾಮಾನುಜಾಚಾರ್ಯ ಸರಿಯಾ ಶಂಕರಾಚಾರ್ಯ ಸರಿಯಾ, ನಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರು ಸತ್ಮೇಲೆ ಮೋಕ್ಷ ಅಂತಾರೆ, ಶಂಕರಾಚಾರ್ಯ ಇಲ್ಲೇ ಬದುಕಿರುವಾಗಲೇ ಮೋಕ್ಷ ಅಂತಾರೆ. ಇವಾಗ ನಾನು ಯಾವ್ದು ಕರೆಕ್ಟ್ ಅಂತ ನನಗೆ ಅನುಭವದಿಂದ ಹೇಳ್ಬೇಕು. ಹೇಗೆ ಹೇಳ್ತೀರಪ್ಪ? ನಾನು ಪ್ರಶ್ನೆ ಕೇಳ್ತೀನಿ, ಹೆಂಗೆ ಹೇಳ್ತೀರಾ ಅನುಭವ? ಸಾರ್ವತ್ರಿಕ ಪೂರ್ಣ ಅನುಭವ ಹೇಗೆ ಸರ್? ಸುಮ್ಮನೆ ಹೇಳ್ಬಿಟ್ರೆ ಯಾಕೆ? ಎಚ್ಚರ ಕನಸು ನಿದ್ದೆ ಗೊತ್ತು ಕರೆಕ್ಟ್, ಹೆಂಗೆ? ಎಚ್ಚರದಲ್ಲಿದ್ದ ಜನಕ್ ಮಹಾರಾಜ ಕನ್ಸಿಗೆ ಹೋಗ್ಲಿಲ್ಲ, ಕನ್ಸಲ್ಲಿರೋ ಭಿಕ್ಷುಕ ಎಚ್ಚರಕ್ಕೆ ಬರ್ಲಿಲ್ಲ, ಇವರಿಬ್ರು ನಿದ್ದೆಲಿಲ್ಲ ಅಂತ ಯಾರು ಗೊತ್ತಾಯ್ತು, ಅದೇ ನಮ್ಮ ನಿಜ ಸ್ವರೂಪ ಅಂತ. ಅದು ಬದಲಾಗೋದಿಲ್ಲ, 3 ಅವಸ್ಥೆನಲ್ಲೂ ಇದೆ ಅಂತ. ಅಷ್ಟೇ ಮುಗಿದ. ಅಷ್ಟಲ್ಲೇ ಅದಕ್ಕೆ ನಿದ್ದೆಯಲ್ಲಿ ಶರೀರ ಇತ್ತ? ಯಾವ ಶರೀರ ಇತ್ತು? ಹೆಂಡತಿ ಮಕ್ಳಿದ್ರ? ಅವಸ್ಥೆ ಇತ್ತ? ಅವಸ್ಥೆ ಇದ್ದಿದ್ದು ನನ್ನ ಅನುಭವ ಇದೆಯಾ? ಇಲ್ಲ. ಅವಸ್ಥೆ ಒಳಗಡೆ ಇರೋ ಆದಿ ದೈವಿಕ ಇತ್ತ? ಇಲ್ಲ. ಆದಿ ಭೌತಿಕ ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಇತ್ತ? ಇಲ್ಲ. ಆಧ್ಯಾತ್ಮಿಕ ಈ ಮುಷ್ಟೆ ಮೋರೆ ಇತ್ತ? ಇಲ್ಲ. ಹೋಗ್ಲಿ, ಕಾಲ ದೇಶ ಕಾರ್ಯಕಾರಣ ಭಾವ ಇಲ್ಲ. ಯಾತ್ರೆಯಿಂದ ಗೊತ್ತಾಯ್ತು ಅವನಿದ್ದಾನ ಇಲ್ವೋ, ಅವನಿಗೆ ಆಕಾರ ಇದೆಯಾ, ಅವನು ಸಾಯ್ತಾನ, ಹುಟ್ಟಿದ್ದಾನ, ಬದಲಾವಣೆ ಆಗ್ತಾನ, ಇಲ್ದಂಗೆ ಆಗ್ತಾನ? ಇಲ್ಲ. ಮುಗ್ದೋಯ್ತು. ನೋಡ್ರಿ, ಸ್ವಂತ ಅನುಭವ. ಪ್ರತಿದಿನ ನೋಡ್ಕೊಡ್ರಿ, ದೇವರು ಸ್ಯಾಂಪಲ್ ಕೊಟ್ಟಿದ್ದಾನೆ. ಏನು ಶಾಸ್ತ್ರ ಹೇಳುತ್ತೆ, ನಂಬಬೇಕಾಗಿಲ್ಲ, ನಿಮ್ಮ ಅನುಭವದಿಂದ ನೋಡ್ಕೊಳ್ರಿ. ಅಲ್ರಿ, ನೀವು ನಿದ್ದೆಲೆ ಮುಕ್ತರಾದ್ಮೇಲೆ ಎಚ್ಚರದಲ್ಲಿ ಯಾಕಾಗಬಾರ್ದು? ಸಾಧನೆ ಮಾಡಂಗಾಗ್ಬಿಡ್ರಿ, ಮುಗಿದು ಹೋಯ್ತು. ಹೇಗಿದೆ ನೋಡ್ರಿ, ಹೆಂಗ್ ವಿಚಾರ ಮಾಡಿ ನಮ್ಮ ತತ್ವದಲ್ಲಿ ನಿಂತ್ಕೊಂಡ್ಬಿಡ್ಬೋದು. ಯಾವ ಕರೆಕ್ಟ್ ಅಂತ ಇಲ್ಲೇ ಡಿಸೈಡ್ ಮಾಡಿಬಿಡ್ಬೋದು. ಇಂತಿರ್ಲಿ, 8ನೇ ಅಧ್ಯಾಯದಲ್ಲಿ ನಾವು ವಿಚಾರ ಮಾಡಬೇಕಾಗಿರೋ ಇದು ಉಪಾಸನ ರೂಪವಾದ ಜ್ಞಾನ. ಅದು ಗೊತ್ತಾಯ್ತು. ಇನ್ನೇನು 7ನೇ ಅಧ್ಯಾಯದಲ್ಲಿ ಏನು ಹೇಳಿದ್ರು, ಕೊನೆ 2 ಶ್ಲೋಕಗಳು ಇಲ್ಲಿ ಚೆನ್ನಾಗಿ ಹೇಳ್ತಾರೆ, ಕೇಳ್ಬೇಕಾಗುತ್ತೆ. ನಾವು ಭಾವನಾ ದೃಷ್ಟಿಯಿಂದಲ್ಲಿರುವ ವಿಶೇಷಗಳನ್ನ ಗ್ರಹಿಸಬೇಕು. ಭಾವನೆ ಇಲ್ಲಿ ಅದಕ್ಕೆ ನಂಬಿಕೆ, ಶ್ರದ್ಧೆ, ಎಲ್ಲಿ? ಶಾಸ್ತ್ರದ ಮೇಲೆ, ಗುರುಗಳ ಮೇಲೆ. ಭಯ, ಭಕ್ತಿ, ನಂಬಿಕೆ, ಶ್ರದ್ಧೆ ಎಲ್ಲ ಬೇಕಿದೆ ಇಲ್ಲಿಗೆ ಮಾತ್ರ. ಬಟ್ ನಾವು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಚೆಕ್ ಮಾಡಿದಾಗ ಟಿಕ್ ಮಾರ್ಕ್, ಒಂದು ನಂಬೋಣ, ಜೊತೆಗೆ ಅನುಭವ ಇಲ್ಲಿದೆ. ಬಟ್ ಇದು ನಮಗೆ ಗೊತ್ತಿಲ್ಲ. ಯಾವುದು? ಸತ್ತ ಮೇಲೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ, ಬ್ರಹ್ಮಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಪಾಪ ಪುಣ್ಯಗಳುಂಟು, ಸ್ವರ್ಗ ನರಕ ಅನುಭವಿಸ್ಬೇಕು, ಮತ್ತೆ ಕರ್ಮ ಥಿಯರಿ ಇವೆಲ್ಲ ನಂಬ್ಕೋಬೇಕು. ಈವನ್ ನಿಮಗೆ ಕರ್ಮ ಥಿಯರಿ ನಾನು ಇಲ್ಲೇ ತೋರಿಸ್ತೀನಿ. ಪುನರ್ಜನ್ಮ ನಿಮಗೆ 3 ಅವಸ್ಥೆಗಳಲ್ಲಿ ತೋರಿಸ್ತೀನಿ. ಇವಾಗಲೇ ತೋರಿಸ್ತೀನಿ, ಯಾವಾಗಲಾದ್ರೂ ಸಂದರ್ಭ ಬಂದಾಗ ತೋರಿಸ್ತೀನಿ. ಇಲ್ಲಿ ಒಟ್ಟಿನಲ್ಲಿ ಇಲ್ಲಿ ಬಂದ್ರೆ ಇಷ್ಟ. ಇನ್ನೇ ನೆಕ್ಸ್ಟು ಅರ್ಜುನನು ಹಿಂದಿನ ಅಧ್ಯಾಯದಲ್ಲಿ ಕೇಳಿರುವ ವಿಷಯದ ವಿವರಣೆಯನ್ನ ತಿಳಿಬೇಕು ಅಂತ ಪ್ರಶ್ನೆ ಮಾಡಿದ್ದ. ಇಲ್ಲಿ ಅವನು ಪ್ರಶ್ನೆ ಮಾಡ್ತಾನೆ. ಈ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕದಲ್ಲೇ ಅಲ್ಲಿ ಪ್ರಶ್ನೆ ಮಾಡ್ತಾನೆ ಅವನು. ಸರ್ ಇರಲಿ, ಅಲ್ಲಿ ಅವನು ಇಲ್ಲಿ ಶ್ಲೋಕ ಇಲ್ಲ, ಬಟ್ ಆದ್ರೆ ಅವನು ಇಲ್ಲಿ ಥಿಯರಿ ಇದೆ. ಇಲ್ಲಿ ಏನ್ ಕೇಳ್ತಾನ ಅವನ ಪ್ರಶ್ನೆ ಏನು? ಅರ್ಜುನಂದು ಅರ್ಜುನ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದನ್ನ ವಿವರಣೆ ತಿಳಿಬೇಕು ಅಂತ ಪ್ರಶ್ನೆ ಮಾಡಿದ್ದ. ಅವನ್ನೆಲ್ಲ ನಾವು ಚೆನ್ನಾಗಿ ಡೀಟೇಲ್ ಆಗಿ ತಿಳಿಸ್ಕೊಡು. ಯಾವುದನ್ನ? ಅಪ್ಪ ಕೃಷ್ಣ ಭಗವಂತ, ಬ್ರಹ್ಮ ಅಂದ್ರೆ ಯಾವುದೋ, ಅಧ್ಯಾತ್ಮ ಅಂದ್ರೆ ಯಾವುದೋ, ಆದಿಭೂತ ಅಂದ್ರೆ ಯಾವುದೋ, ಆದಿ ದೈವಿಕ ಅಂದ್ರೆ ಯಾವುದೋ, ಕರ್ಮ ಅಂದ್ರೆ ಯಾವುದೋ ಅಂತ ಕೇಳಿದ್ದ. ಆದಿ ಯಜ್ಞ ಅಂದ್ರೆ ಏನು? ಇಷ್ಟು ಕೇಳಿದ್ದ. ಈ 1ನೇ ಅಧ್ಯಾಯದಲ್ಲೇ ಕೇಳ್ತಾನೆ. 1ನೇ ಅಧ್ಯಾಯ ಯಾರ ಹತ್ರ ಆದ್ರೂ ಇದೆಯಾ? ಯಾರಾದ್ರೂ ಹೇಳಕ್ ಬರುತ್ತಾ? ಇಲ್ಲಿ ನಮ್ಗೆ 1ನೇ ಅಧ್ಯಾಯ 1ನೇ ಶ್ಲೋಕ 8ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕ ಇಲ್ಲ. ಇಲ್ಲಿ ಯಾರಾದ್ರೂ ಇದ್ರೆ ಹೇಳ್ರಿ. ಇಲ್ಲಿರದೆ
8ನೇ ಅಧ್ಯಾಯದಲ್ಲಿ 3, 4 ಇದೆ. ಮೊದಲನೇ ಶ್ಲೋಕ ಇಲ್ಲ. ಯಾರಾದ್ರೂ ಹೇಳಕ್ ಕೇಳ ಬರುತ್ತಾ? ಕೇಳ ಸರ್ ಕೇಳ ಹೇಳಮ್ಮ. ಸರ್. ಹೇಳಮ್ಮ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮತ್ ಆತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. 2ನೇ ಶ್ಲೋಕ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ನೋಡ್ರಿ, ಎಲ್ಲ ಬಂದ್ಬಿಡ್ತು. ಅದರಲ್ಲೇ ಕೇಳಿರೋದು ಅವನು. ಬ್ರಹ್ಮ ಅಂದ್ರೆ ಯಾವುದು, ಆಧ್ಯಾತ್ಮ ಅಂದ್ರೆ ಯಾವುದು, ಆದಿಭೌತ ಅಂದ್ರೆ ಏನು, ಆದಿ ದೈವಿಕ ಅಂದ್ರೆ ಏನು? ನೋಡ್ರಿ, ನಮ್ಗೆಲ್ಲ ಗೊತ್ತಿಗ್ಬಿಟ್ಟಿದೆ ಇವಾಗ. ಯಾಕೆ ಅಂತಂದ್ರೆ ನಾವು ಅವಸ್ಥಾತ್ರಯ ವಿಚಾರ ಹೇಳಿದಾಗ ಫಸ್ಟ್ ಇದನ್ನು ನಾನು ಹೇಳ್ಬಿಡ್ತೀನಿ ಹೋಲ್ಸೇಲ್ ಆಗಿ. ಅದಕ್ಕೋಸ್ಕರ ನಮಗ್ ಗೊತ್ತು. ಬಟ್ ಕೃಷ್ಣ ಭಗವಂತ ಇಲ್ಲಿ ಅವನ ಅರ್ಜುನ ಕೇಳಿದ್ರಿಂದ ಈ 8ನೇ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾನೆ ನಿಧಾನವಾಗಿ. ಅದನ್ನ ನೋಡೋಣ. ಬೇಕಾಗಿರೋದಿಷ್ಟೇ ತಾನೆ. ಈಗ ಅವಸ್ಥೆ ಅಂದ್ರೆ ಏನು ನಮ್ಗದು ಗೊತ್ತು. ಅವಸ್ಥೆ ಒಳಗಡೆ ಇರೋ 3 ಯಾವುದು? ಆಧ್ಯಾತ್ಮಿಕ, ಆದಿಭೌತಿಕ. ನನ್ನ ಕೈ ತೋರಿಸೋದ್ರಲ್ಲೂ ಒಂದು ಮೀನಿಂಗ್ ಇದೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಮುಗ್ದೋಯ್ತು, ಎಲ್ಲ ಬಂದು 3. ಅದ್ರ ಜೊತೆಗೆ ಬ್ರಹ್ಮ ಅಂದ್ರೆ ಏನು ಇರೋದೇ ಶಾಸ್ತ್ರ. ಅದಕ್ಕೋಸ್ಕರ ನನ್ನ ನಿಜವಾದ ಸ್ವರೂಪ ಏನು, ಆತ್ಮ ಅಂದ್ರೆ ಏನು, ಬ್ರಹ್ಮ ಅಂದ್ರೆ. ಮತ್ತಿನ್ನೊಂದು ಆದಿ ಯಜ್ಞ ಅಂದ್ರೆ ಏನು, ಕರ್ಮ ಅಂದ್ರೆ ಏನು. ಕರ್ಮ ಅಂದ್ರೆ ಹಿಂದೆ ಎಲ್ಲ ಚಿಂತನೆ ಮಾಡಿದ್ವಿ ನಾವು. ಇಷ್ಟಕ್ಕೂ ಇವಾಗ ಉತ್ತರ ಕೊಡ್ತಾನೆ ಭಗವಂತ ಇಲ್ಲಿ. ಅದ್ರ ಜೊತೆಗೆ ನಮ್ಮ ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಎಲ್ಲ ಗೊತ್ತು. ನಾವು ಶಾಂಕರ ವೇದಾಂತ ಸ್ವರೂಪದಲ್ಲಿ 6 ಚೆನ್ನಾಗಿ ಚಿಂತನೆ ಮಾಡಿಬಿಟ್ಟಿದ್ವಿ. ಅಲ್ಲಿ ಚೆನ್ನಾಗಿ ಮೇಲ್ಕ್ ಹಾಕ್ಬಿಟ್ಟಿದ್ವಿ. ಈ ಬೇಸ್ಮೆಂಟ್ ಗೊತ್ತಿದೆ. ಸೊ ಇಲ್ಲಿ ಅವನ್ ಪ್ರಶ್ನೆ ಕೇಳಿದ್ದಾನೆ, ಭಗವಂತ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾನೆ. ಏನ್ ಕೊಟ್ಟಿದ್ದಾನ ಅವನು? ಇಲ್ಲಿ ಭಗವಂತಂದು 8ನೇ ಅಧ್ಯಾಯದಲ್ಲಿ 3, 4 ಶ್ಲೋಕಗಳನ್ನ ಹೇಳಿದ್ದಾರೆ. ಮೂರನೇ ಶ್ಲೋಕ ಯಾವುದು? ಅಕ್ಷರಂ ಬ್ರಹ್ಮ ಪರಂ ಸ್ವಭಾವೋಹ ಧ್ಯಾತ್ಯ ಮುಚ್ಯತೆ ಭೂತ ಭಾವೋದ್ಯವ ಕರೋ ವಿಸರ್ಗ ಕರ್ಮ ಸಂಹಿತಃ ಆದಿಭೂತಂ ಕ್ಷರೋ ಭಾವ ಪುರುಷಶ್ಚಾದಿ ದೈವತಂ ಆದಿ ಯಜ್ಞೋಹ ಮಹೇ ಮೇವಾತ್ರ ದೇಹೇ ದೇಹಭೃತಾಂಬರ. 3, 4ನೇ ಶ್ಲೋಕ ಇವೆ. ಇಷ್ಟರದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಮೊದಲು 2, 3, 4 ಮಂತ್ರಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಮೊದಲನೇದು ಬ್ರಹ್ಮ ಅಂತಂದ್ರೆ ಏನಪ್ಪ? ನಮ್ಗೆಲ್ರಿಗೂ ಗೊತ್ತು ಬ್ರಹ್ಮ. ಯಾಕೆ ಮಾಂಡಕ್ಯ ಉಪನಿಷತ್ತೇ ನೋಡುತ್ತೀವಿ. ಬ್ರಹ್ಮ ಅಂದ್ರೆ 2ನೇ ಮಂತ್ರದಲ್ಲಿ ಬ್ರಹ್ಮನ್ನೇ ಹೇಳ್ತಾರೆ. ಓಂ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು, ಆತ್ಮ ಅಂದ್ರೆ ಏನು ಗೊತ್ತು ನಮಗೆ. ಬ್ರಹ್ಮವೆಂದರೆ ಪರಾವಸ್ತು, ಅತ್ಯಂತ ಹೆಚ್ಚಿಂದು, ಅದೇ ತುಂಬ ದೊಡ್ಡದು. ಅದು ಮತ್ತೆ ಅದಕ್ಕೆ ಇನ್ನೇನಂತಾರೆ? ಅಕ್ಷರ ತತ್ವ. ಅದು ಕ್ಷರವಾಗುವುದಿಲ್ಲ, ನಶಿಸಿ ಹೋಗುವುದಿಲ್ಲ, ಇಲ್ದಂಗಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಮತ್ತೆ ಅದು ಹುಟ್ಟಿಲ್ಲ, ಸಾಯೋದಿಲ್ಲ, ಅವಯವಗಳಿಲ್ಲ. ಅವಯವಗಳಿಲ್ಲದೆ ಇರೋದ್ರಿಂದ ಬದಲಾವಣೆ ಕ್ವಶ್ಚನ್ನೇ ಇಲ್ಲ. ಬೆಳಿಗ್ಗೆ ನೋಡಿದ್ವಲ್ಲ, ಅವಯವ ನಿರವಯವ, ಸಾವಯವ ನಿರವಯವ, ಬೆಳಿಗ್ಗೆ ನೋಡ್ವಿ ಹಾಗೆ. ಸೊ ಇದು ಅಕ್ಷರ ತತ್ವ. ಇಲ್ಲಿ ಕ್ಷರ ಅಕ್ಷರ. ಮತ್ತೆ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಕ್ಷರ ಅಂದ್ರೆ ಯಾವುದು, ಅಕ್ಷರ ಅಂದ್ರೆ ಯಾವುದು? ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕ್ಷರ ಅಕ್ಷರ ಅಂದ್ರೆ ಏನು ಇಲ್ಲಿವರೆಗೂ ಆಗಿದೆ. ಶಾಂಕರ ವೇದಾಂತ ಸ್ವರೂಪದಲ್ಲಿ ಒಂದು ಚಾಪ್ಟರ್ನಲ್ಲಿ ಕ್ಷರ ಅಕ್ಷರ ಹೇಳಿದ್ರು. ಬಟ್ ಇಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಕ್ಷರ ಅಂದ್ರೆ ಯಾವುದು, ಅಕ್ಷರ ಅಂದ್ರೆ ಯಾವುದು? ಯಾರಾದರೂ ಹೇಳ್ತೀರಾ? ಏನಮ್ಮ ಪ್ರತಿಭಾ, ಮೀನಾ? ಹೋಗ್ಲಿ, ಯಾರಾದರೂ ಬೇರೆಯವರು ಹೇಳಿ. ಕ್ಷರ ಅಕ್ಷರ. ಕ್ಷರ ಅಂದ್ರೆ ನಾಶ ಆಗೋದು ಸರ್. ಅಕ್ಷರ ಅಂದ್ರೆ ನಾಶ. ಒಂದ್ ನಿಮಿಷ ಪ್ರತಿಭಾ, ನೀವು ಹೇಳಂಗಿದ್ರೆ ಹೇಳಿ. ಕ್ಷರ ಅಂದ್ರೆ ನಾಶವಾಗುತ್ತೆ.
ಅಕ್ಷರ ಯಾವ್ದಮ್ಮ? ಅಂದ್ರೆ ನಾಶವಾಗದೇ ಇರೋದು. ಅಕ್ಷರ Correct. ಅಂದ್ರೆ ನಾಶವಾಗದೇ ಇರೋದು. ಕರೆಕ್ಟ್. ಇದು ನಿತ್ಯವಾಗಿರೋದು, ಅದು ಅನಿತ್ಯವಾಗಿರೋದು, ಶಾಶ್ವತ ಅಷ್ಟೇ ಅಶಾಶ್ವತ ಆತರ. ಅಷ್ಟೇ ಕರೆಕ್ಟ್. ಸೊ ಇಲ್ಲಿ ಯಾವುದು ನಾಶವಾಗಲ್ಲ? ನನ್ನ ನಿಜ ಸ್ವರೂಪ, ನಾನು ಅನ್ನಕ್ಕೆ ಯೋಗ್ಯವಾಗಿರೋ ವಸ್ತು, ಅದನ್ನ ಬ್ರಹ್ಮ ಅಂತ ಕರೀತಾರೆ, ಆತ್ಮ ಅಂತ ಕರೀತಾರೆ, ನನ್ನ ನಿಜವಾದ ಸ್ವರೂಪ ಅಂತ ಕರಿತೀವಿ. ಮತ್ತು ನೀವೇನಾದರೂ ಕರೀರಿ, ಓಂಕಾರ ಅಂತ ಕರೀತಾರೆ, ಏನಾದರೂ ಕರೀರಿ, ಬಿಡ್ರಿ, ಹೆಸರುಗಳು ಬೇಡ. ಗಾಢ ನಿದ್ರೆಯಲ್ಲಿ ಅನುಭವ ಎಲ್ರಿಗೂ ಇದೆ ಇಲ್ವೋ? ನೀವೇನು ಕರ್ತೀರ ಕರ್ಕೊಳ್ರಿ. ಬೇಕಾದ ಜೀಸಸ್ ಅನ್ರಿ, ಮಹಮ್ಮದ್ ಪೈಗಂಬರ್ ಅನ್ರಿ, ಅಥವಾ ಅದನ್ನ ಬುದ್ಧ ಅಂತನ್ರಿ, ಏನು ಬೇಕಾದರೂ ಅಲ್ವಾ? ಅನುಭವ ಒಂದೇ, ಹೆಸರು ಕರ್ಕೊಳ್ರಿ ಅಂತ ನಾವು ಹೇಳಿ, ಕರೆಕ್ಟ್ ಅಲ್ವಾ? ಅಷ್ಟೇ. ಇಲ್ಲಿ ನಮ್ಗೆ ಇಷ್ಟು ತಗೋಣ ಸಾಕು. ಇಲ್ಲಿ ನಮ್ಗೆ ಸ್ವಲ್ಪ ಸೂಕ್ಷ್ಮ ಇದೆ, ಹೇಳ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ ಬಿಡ್ರಿ, ಇವಾಗ ಸದ್ಯಕ್ಕೆ ಇಷ್ಟು ಗೊತ್ತಾಗಿದೆ, ಇನ್ಯಾವತ್ತಾದ್ರೂ ಹೇಳ್ತೀನಿ. ಅಕ್ಷರ ತತ್ವ ನಾಶವಾಗದ ಪರಮಾರ್ಥ ತತ್ವ, ನಾಶ ಆಗೋದಿಲ್ಲ, ಅದಕ್ಕೆ ಅಕ್ಷರ ಅಂತ. ಹಿಂದೆ 2ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಹೇಳಿದ್ರು, ಸಾಂಖ್ಯ ಯೋಗದಲ್ಲಿ. ಸಾಂಖ್ಯ ಅಂದ್ರೆ ಅಲ್ಲಿ ಕಪಿಲದ ಯೋಗ ಅಲ್ಲ, ಜ್ಞಾನ ಯೋಗವನ್ನ ಸಾಂಖ್ಯ ಯೋಗ ಅಂತ ಭಗವದ್ಗೀತೆಯಲ್ಲಿ ಕರೆಯೋ ಒಂದು ಪದ್ಧತಿ ಇದೆ. ಅಲ್ಲಿ ಹೇಳಿದ್ರು, ಏನಂತ ಹೇಳಿದ್ರು? ಫಸ್ಟ್ ಕುಂತಾನೆ ಕೃಷ್ಣ ಭಗವಂತ ಸಾಂಖ್ಯ ಯೋಗವನ್ನೇ ಶುರು ಮಾಡ್ಬಿಡ್ತಾನೆ ಅರ್ಜುನನಿಗೆ. ಏನಂತ? ಹೇ, ನೀನೇನು ಹೆದರ್ಕೊಂತ ಇದೆಯಾ? ಅವ್ರು ನಾನು ಕೊಂದಾಕ್ಬಿಡ್ತೀನಿ, ನಾನು ಕೊಂದ್ರೆ ಅವ್ರು ಕೊಂದಾಕ್ಬಿಡ್ತಾರೆ ಅಂತ. ಆತ್ಮನ್ನ ಯಾರು ಕೊಲ್ಲಕ್ಕಾಗೋದಿಲ್ಲ, ಅವನು ಅಕ್ಷರ ಸ್ವರೂಪ. ಆದ್ದರಿಂದ ಅವನು ಯಾರು ಕೊಲ್ಲಕ್ಕಾಗಲ್ಲ. ಅವನ ಬೆಂಕಿಯಿಂದ ಸುಡಕ್ ಬರಲ್ಲ, ನೀರಿಂದ, ಗಾಳಿಯಿಂದ, ಅಗ್ನಿಯಿಂದ ಸುಡಕ್ ಬರಲ್ಲ, ಖಡ್ಗಗಳಿಂದ ಏನು ಮಾಡಕ್ ಬರಲ್ಲ ಅಂತ ಭಗವಂತ ಅಲ್ಲೇ ಹೇಳ್ಬಿಟ್ಟಿರ್ತಾನಲ್ಲ, ಅದೇ ಬ್ರಹ್ಮ, ಆತ್ಮ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮೆಲ್ಲರ ನಿಜವಾದ ಆತ್ಮನು. ಆತ್ಮ ಅನ್ನೋದಕ್ಕೆ ಯೋಗ್ಯ. ಆತ್ಮ ಅಂದ್ರೆ ಅರ್ಥ ಏನ್ ಗೊತ್ತಾ? ನನ್ನ ನಿಜವಾದ ಸ್ವರೂಪ. ಈ ಶರೀರ ಅಲ್ಲ ಕಣಪ್ಪ, ಈ ಮುಷ್ಟಿ ಮೊರೆ ಅಲ್ಲ. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅಂತ ಆಮೇಲೆ ಹೆಸರಿಟ್ಟಿದ್ದು, ನಾಗೇಂದ್ರ ಪ್ರಸಾದ್ ಅಂತ ಆಮೇಲೆ ಇಟ್ಟಿದ್ದು. ಡಾಕ್ಟರ್ ಆಗಿದ್ದು 26 ವರ್ಷ 25 ವರ್ಷ ಆದ್ಮೇಲೆ. ಹೇಗೆ ಅದು ಹೆಸರಿಟ್ಟಿದ್ದು? ಹುಟ್ಟಾದ್ಮೇಲೆ 1 ವರ್ಷ ಆದ್ಮೇಲೆ. ಅದಕ್ಕೆ ಮೊದಲು ನಾನು ಇಲ್ವ? ಆ ಶರೀರವೇ ನಾನು. ಸೊ ಈ ಶರೀರ ನಾನಲ್ಲ, ನಂಬದಿರು ಈ ದೇಹ ನಿತ್ಯವಲ್ಲ. ಇದಕ್ಕೆ ಆಧಾರ ಅಸ್ತಿತ್ವವಾಗಿರೋದೇ ನನ್ನ ನಿಜವಾದ ಸ್ವರೂಪ. ಅದನ್ನ ಆತ್ಮ ಅಂತ ಕರೀತಾರೆ. ಆತ್ಮ, ನೀವೇನ್ ಬೇಕಾದ್ರೂ ಕರೀರಿ. ಪರಮಾತ್ಮನೆಂತಲೂ ಅವನಲ್ಲಿ ಜನ್ಮ ವೃದ್ಧಿ ಕ್ಷಯಾದಿ ವಿಕಾರಗಳು ಇಲ್ಲ. ಅವನಲ್ಲಿ ಹುಟ್ಟೋದು, ಆಮೇಲೆ ಷಡ್ ವಿಕಾರಗಳು, ಸಾಯೋದು, ಕ್ವಶ್ಚನ್ನೇ ಇಲ್ಲ. ಅದಕ್ಕೆ ಅವನಿಗೆ ಅಕ್ಷರ ಅಂತ ಕರೆದಿರೋದು. ಹಾಗೆ ಇದನ್ನ ಯುಕ್ತಿಪೂರ್ವಕವಾಗಿ ತೋರಿಸಿಕೊಟ್ಟಿತ್ತು. ಯುಕ್ತಿಪೂರ್ವಕ ಅನುಭವದಿಂದ ತೋರಿಸ್ಬೇಕು ಅಂದ್ರೆ ನಾನೇನ್ ಮಾಡಬೇಕು? ಪ್ರಶ್ನೆ ಕೇಳ್ತಾ ಇದ್ದೆ. ಯುಕ್ತಿಪೂರ್ವಕ ಅಂತಂದ್ರೆ ಲಾಜಿಕ್. ಈಗ ಅನುಭವದಿಂದ ಹೇಗೆ ನೋಡ್ಕೋಬೇಕು ನಾನು? ನನ್ನ ನಿಜವಾದ ಸ್ವರೂಪ ಹುಟ್ಟಿಲ್ಲ, ಸಾವಿಲ್ಲ, ಬದಲಾವಣೆಗಳಿಲ್ಲ ಅಂತ ಹೆಂಗಪ್ಪ ನೋಡ್ಕೋಬೇಕು? ಯಾರಾದ್ರೂ ಬೇಗ ಪ್ರತಿಭಾ? ನಿದ್ರೆ ಅನುಭವದಿಂದ ಅಷ್ಟೇ, ಮುಗಿದೋಯ್ತು. ನಿದ್ರೆ ಅನುಭವ ನೋಡ್ಕೊಂಡಿದ್ದ ತಕ್ಷಣ ಮುಗ್ದೋಯ್ತು. ನಿದ್ದೆಲ್ಲಿ ನನಗೆ ಯಾವತ್ತಾದ್ರೂ ಸಾಯ್ತೀನಿ ಅಂತ ಭಯ ಇದೆಯಾ? ಹುಟ್ಟಿದ್ದೀನಿ ಅನ್ಸುತ್ತಾ? ಬದಲಾವಣೆ ಆಗ್ತೀನಿ ಅನ್ಸುತ್ತಾ? ಇಲ್ಲ, ಮುಗಿದೋಯ್ತು. ಶಾಸ್ತ್ರ ಹೇಳುತ್ತೆ, ಕಂಡ್ಕೊಂಡ್ಬಿಟ್ಟೆ, ಮುಗಿದೋಯ್ತು. ಇದಪ್ಪ ಹಿಂಗ್ ನೋಡ್ತಾ ಬರ್ಬೇಕು ನಾವು ಓದುವಾಗ. ಈ ತರ ಯಾರು ನೋಡ್ಕೊಳಕ್ ಅವಸ್ಥಾತ್ರಯ ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ವೋ ಅವ್ರೇನ್ ಮಾಡ್ಬೇಕು? ನಂಬಿಕೆಯನ್ನ ಮನಸ್ಸಿಗೆ ಹತ್ತಿಸ್ಕೋಬೇಕು, ನಂಬ್ಕೋಬೇಕು. ಆವಾಗ ಗುರುಗಳು ಶಾಸ್ತ್ರದ ಮೇಲೆ ಶ್ರದ್ಧೆ ಭಕ್ತಿ ಬೇಕು ಅಂತ ಹೇಳ್ತಾರೆ.
ಆದರೆ ಇದು ಯಾರ ಅನುಭವಕ್ಕೆ ನೇರಾಗಿ ತಿಳಿಯಿ ಬರುವುದಿಲ್ವೋ, ಅಂದರೆ ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ವೋ, ಅವರು ಶಾಸ್ತ್ರವಚನದ ಆಧಾರದಿಂದ ನಂಬ್ಕೋಬೇಕು. ಶಾಸ್ತ್ರದಲ್ಲಿ ಹೇಳಿದೆ, ನಾಶ ಆಗದೆ ಇರುವ ಯಾವ ವಿಕಾರವೂ ಇಲ್ಲದ ತತ್ವ ಬ್ರಹ್ಮ ಅಂತ ಹೇಳಿದೆ ಅಂತ ನಂಬ್ಕೋಬೇಕು. ನಾವೇನು ನಂಬ್ಕೋಬೇಕಾಗಿಲ್ಲ, ನಮಗೆ ನೋಡಕ್ ಗೊತ್ತಾಗುತ್ತೆ, ಕಲೆ ಬಂದ್ಬಿಟ್ಟಿದೆ ನಮಗೆ, ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆದ್ದರಿಂದ ಯಾರು ಭಗವಂತನನ್ನು ಆಶ್ರಯಿಸಿ ಜರಾ ಮರಣಗಳಿಂದ ಬಿಡುಗಡೆಯಾಗಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾರೋ ಅವರು ಮೊಟ್ಟ ಮೊದಲು ಈ ನಂಬಿಕೆಯನ್ನು ಮನಸ್ಸು ಹತ್ತಿಸ್ಕೋಬೇಕು. ನಮ್ಗಲ್ಲ, ಯಾರಿಗೆ ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ವೋ ಅವ್ರಿಗೆ. ಅವಾಗ ಅವ್ರ ನಂಬಿಕೆ ಹಂಗೆ ಮಾಡ್ಕೋಬೇಕು. ನಮಗೆ ನಂಬಿಕೆ ಶಾಸ್ತ್ರದ ಮೇಲೆ, ಜೊತೆಗೆ ನಾವು ಅನುಭವ ಯುಕ್ತಿಯಿಂದ ಕೂಡ ಗೊತ್ತಾಗ್ಬಿಟ್ಟಿದೆ ನಾವೆಷ್ಟು ಮುಂದೆ ಇದ್ದೀವಿ ನೋಡ್ರಿ. ಹೀಗೆ ಸೊ ಅಲ್ಲಿಗೆ ನೆಕ್ಸ್ಟ್, ಸ್ವಾಮಿ ಅಧ್ಯಾತ್ಮ ಅಂದ್ರೆ ಏನು ಅಂತ ಪ್ರಶ್ನೆ. ಅಧ್ಯಾತ್ಮ ಅಂದ್ರೆ ಏನು? ನಾನು ಸ್ವಭಾವ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸ್ವಭಾವ ಅಂತಾರೆ. ಸ್ವಾಮಿ ಸ್ವಭಾವ ಅಂದ್ರೆ ಆಗೋಯ್ತಾ? ಇನ್ನು ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡಿ ಸ್ವಾಮಿ. ಅಂದ್ರೆ ಶರೀರದ ಒಳಗಡೆ ಇರೋ ತತ್ವ ಯಾವುದು? ನನ್ನ ನಿಜವಾದ ಸ್ವರೂಪ ಯಾವುದು? ಆತ್ಮ. ನನ್ನ ಸ್ವಭಾವ, ನಾನು ಅನ್ನೋದಕ್ಕೆ ಯೋಗ್ಯವಾದ ವಸ್ತು ನಾವು ಗೊತ್ತಿಲ್ಲ. ಇದನ್ನ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಯಾವ್ದು ನಾನು ಅಲ್ವೋ ಅದನ್ನ ನಾನು ಅನ್ಕೊಂಡಿದ್ದೀನಿ. ಏನ್ ಮಾಡೋಕ್ಕಾಗುತ್ತೆ? ಅಲ್ಲಿಗೆ ಆತ್ಮ ಅನ್ನೋದು ಸ್ವಭಾವ, ಸಹಜ, ನೈಸರ್ಗಿಕ, ನನ್ನ ನಿಜವಾದ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಇನ್ನ ಇಷ್ಟ ಆಯ್ತಪ್ಪ, ಅದು ಆತ್ಮ, ಅದರ ತಪ್ಪಾಗಿ ನಾನು ಇದನ್ನು ನಾನು ಅನ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ಇಷ್ಟು ಸೇರಿಸ್ಕೊಂಡು ಇದರಲ್ಲಿ ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆ. ಗೊತ್ತು ನಮಗೆ, ಅದು ಗೊತ್ತು, ಅಧ್ಯಾಸ ಅಂತ. ಈಗ ಇದನ್ನ ಆಧ್ಯಾತ್ಮ ಅಂತ ಹೇಳ್ಬಿಡಿ. ಮತ್ತೆ ಇದರಲ್ಲಿ ಇನ್ನೇನೇನಿದೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. ಈ ಪಾದದಿಂದ ತಲೆವರೆಗೂ ಇದರಲ್ಲಿ ಏನೇನಿದೆ? 19 ಮುಖಗಳಿದೆ. ಏಕೋನಂಶತಿ ಮುಖ. ಎಷ್ಟು ಚೆನ್ನಾಗಿದೆ ನೋಡಿ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು, ಅಂತಃಕರಣ 4, 19. ಏಕೋನಂಶತಿ ಮುಖ ಮಾಡಿದ್ದು ಉಪನಿಷತ್. ಅಧ್ಯಾತ್ಮ ಅಂದ್ರೆ ಇಷ್ಟ. ನೆಕ್ಸ್ಟ್ ಏನು? ಆದಿಭೂತ ಅಂದ್ರೆ ಏನು? ಇದನ್ನ ಬಿಟ್ಟು ನನ್ನ ಸುತ್ತಲೂ ಇರೋದು. ಅದನ್ನ ಪಾಮರರ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅಂತಸ್ತು, ಐಶ್ವರ್ಯ, ಬಿರುದು, ಆಳು ಕಾಳು, ವಾಹನಗಳು, ಇಷ್ಟ. ಇನ್ನು ಸ್ವಲ್ಪ ದೊಡ್ಡ ತರ ಹೇಳಬೇಕು ಅಂತಂದ್ರೆ ಯಾರು ಹೇಳ್ತೀರಾ? ಇನ್ನು ಸ್ವಲ್ಪ ಶಾಸ್ತ್ರದ ತರ ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಾ? ಆದಿಭೌತಿಕ ಅಂದ್ರೆ ಶಾಸ್ತ್ರದ ಪುಟರ ಪ್ರಶ್ನೆ ಕೇಳ್ತಾ ಇದ್ದಾರೆ. 84 ಲಕ್ಷ ಜೀವರಾಶಿಗಳು. ಕರೆಕ್ಟ್. ಹೇಗಿದೆ ನೋಡ್ರಿ. ಇದು ಆದಿಭೌತಿಕ ಅಂತಂದ್ರೆ ಅಲ್ಲಿ 84 ಲಕ್ಷ ಜೀವರಾಶಿಗಳು ಇದ್ಬಿಡ್ತಾರೆ. ಆದಿಭೌತಿಕ ಎಲ್ಲ ಪಂಚಭೂತಗಳಿಂದ. ಇದು ಈ ಮುಸ್ಲಿಂ ಅವರೇ, ಇದು ಪಂಚಭೂತಗಳೇ. ಆದಿ ದೈವಿಕ, ಅದು ಪಂಚಭೂತಗಳೇ. ಅದಕ್ಕೆ ಫಸ್ಟ್ ಆಗ 5 ಪಂಚಭೂತಗಳು ಬಂತು. ಅದರ ರಾ ಮೆಟೀರಿಯಲ್ ಬಂದಿದ್ದೆ ತನ್ಮಾತ್ರೆಗಳು. ಆಮೇಲೆ ಅದೆಲ್ಲ ಡಿವೈಡ್ ಆಗಿ ಒಂದರಲ್ಲೊಂದು ಸೇರ್ಕೊಂಡು ಅದು ಕಾಣಿಸುವಂಗೆ 5 ಪಂಚಭೂತಗಳು ಆಯಿತು. ಆ ಭೂತಗಳಿಂದ ಇವಿಷ್ಟು ಆಯ್ತು. ಕಾಲ, ದೇಶ, ಕಾರ್ಯ, ಕಾರಣ ಎಲ್ಲ ಮುಗಿದೋಯ್ತು. ಹೆಂಗ್ ತಗೊಂಡ್ಬರ್ತಾರೆ ನೋಡ್ರಿ. ಇದು ಆದಿಭೌತಿಕ. ಸ್ವಾಮಿ ಆದಿ ದೈವಿಕ ಅಂದ್ರೆ ಏನು? ಎಲ್ಲ ಗೊತ್ತು ನಮ್ಗೆ. ಇಲ್ಲಿ ದೈವಿಕ ಅಂತಂದ್ರೆ ಏನರ್ಥ? ಹಿಂದೆ ಮೊನ್ನೆನೇ ಹೇಳಿದೆ. ಆದಿ ದೈವಿಕ ಅಂದ್ರೆ ಅದ ಅರ್ಥ ಏನು? ದೈವಿಕ ಅಂದ್ರೆ ಏನು? ಯಾರಾದ್ರು ಹೊಳಿತಾ ಇರೋದು ಅಂತ. ಹೊಳಿತಾ ಇರೋದು ಅಷ್ಟೇ. ಶೈನ್, ಹೊಳಿಯೋದು, ಮಿಂಚೋದು. ಆಕಾಶದಲ್ಲಿ ನೋಡ್ರಿ, ಸೂರ್ಯ, ಚಂದ್ರ, ನಕ್ಷತ್ರಗಳು ಪಳ 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 ಅಂತ ಮಿಂಚುತ್ತಾ ಇರುತ್ತೆ. ಸೂರ್ಯ ಅವನೇ ಮಿಂಚುತ್ತಾ ಇರ್ತಾನೆ. ಏನು ಒಳ್ಳೆ ಟ್ರಿಂಗ್ ಅಂತ ಹೊಳಿತಾ ಇರ್ತಾನೆ ಸೂರ್ಯ. ಗಂಡು ಕೂಲಿಂಗ್ ಗ್ಲಾಸ್ ಹಾಕೋಬೇಕು. ನನಗಂತೂ ಇವಾಗ
ಕಾಟ್ರಾಕ್ಟ್ ಆಪರೇಷನ್ ಮಾಡಿಸ್ದಾಗ್ಲಿಂದ ಹೊರಗಡೆ ಹೋಗ್ಬಿಟ್ರೆ ಸಾಕು, ಕಣ್ಣು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಿಂಗೆ ಆ ಬಿಸಿಲೇ ಆಗೋದಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಸನ್ಲೈಟ್ ಹಾಕ್ಕೊಂಡ್ರು ಸಾಕು, ಕಣ್ಣು ತೆಕ್ಕೊಳ್ಳೋಕ್ಕೆ ಬರೋಲ್ಲ. ಒಂದು 3 ತಿಂಗಳು ಕಿಡಿಸುತ್ತಂತೆ ಸ್ವಲ್ಪ. ಫಸ್ಟ್ 1 ತಿಂಗಳು ಕೂಲಿಂಗ್ ಗ್ಲಾಸ್ ಕೊಟ್ಟಿದ್ರು, ಆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡೆ ಓಡಾಡಬೇಕು. ನಿಮಗೆ ನೆನಪಿದೆಯೋ ಇಲ್ವೋ? ಮೊದಲು ನಾನು ಹಾಕ್ಕೊತಾ ಇದೆ ಇದು. ಅವಾಗ ಏನು MGR ಆಗಿಬಿಟ್ಟಿರ್ತೀವಿ ನಾವು. MGR ಏನು ಕಡಿಮೆ ಇಲ್ಲ. MGR ಏನು ಕ್ಯಾಟ್ರಾಕ್ಟ್ ಲೈಫ್ ಲಾಂಗ್ ಹಾಕ್ಕೊತಾ ಇದ್ನ. ಏನೋ ಸುಮ್ಮನೆ ನಾನು ಆಸೆ ಮಾಡೋದು, ಏನೋ ಕೆಲವರು ಹಾಕ್ಕೊತಾ ಇರ್ತಾರೆ ಕೂಲಿಂಗ್ ಗ್ಲಾಸ್. ಹಾಗೆ ಹೇಗಿರುತ್ತೆ ನೋಡ್ರಿ ಆದಿ ದೈವಿಕ. ಅಲ್ಲಿಗೆ ಆದಿ ದೈವಿಕ ಅಂದರೆ ಆಕಾಶ, ಅದರಲ್ಲಿ ಇನ್ನೇನಿದೆ? ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು. ನಮಗೆ ಗೊತ್ತಿರೋದು 9. ಅದು ಎಷ್ಟು ಗ್ರಹಗಳಿದೆಯಲ್ಲ. ಆಕಾಶ ಸ್ಫೂರ್ತಿ, ಆದಿ ದೈವಿಕ. ಅದಕ್ಕೆ ಮುಗಿದೋಯ್ತು. ವ್ಯವಹಾರ ಮಾಡ್ಬೇಕಾದ್ರೆ ಇನ್ನೇನು ಬೇಕಿಲ್ಲಿ? ಕಾಲ, ದೇಶ, ಕಾರ್ಯಕಾರಣ ಭಾವ. ಮುಗಿದೋಯ್ತು. ನಾನು ಒಬ್ಬನೇ ಮಾಡಕ್ ಬರುತ್ತಾ? ಬರಲ್ಲ. ಪ್ರಪಂಚವನ್ನ 3 ವಿಂಗಡಿಸಿ ತಿಳಿಸುವುದು ಆಸ್ತಿಕ ದರ್ಶನ. ಆಸ್ತಿಕರು, ನಾಸ್ತಿಕರು. ಆಸ್ತಿಕರು ಅಂದ್ರೆ ದೇವರನ್ನು ನಂಬುವವರು ಅಥವಾ ಈ ಶಾಸ್ತ್ರವನ್ನು ನಂಬುವವರು. ನಾಸ್ತಿಕರು ಅಂದ್ರೆ ದೇವರನ್ನು ನಂಬದೇ ಇರೋರು, ಶಾಸ್ತ್ರ ನಂಬದೇ ಇರುವರು. ಇದು ಒಂದು ನಮ್ಮ ಪದ್ಧತಿ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಕ್ಲೀನಾಗಿ ತಿಳಿಸ್ಬಿಡ್ತಾರೆ ಇದು. ಮತ್ತಿನ್ನೇನು, ಇಲ್ಲಿ ಸ್ವಾಮಿಗಳು ನಾವು ಮೊದಲೇ ನೋಡ್ಬಿಟ್ಟಿದ್ವಿ, ಈಗ ಹೇಳ್ತಾ ಇದ್ದಾರೆ. ನಮ್ಮ ಒಳಗಡೆ ಎಂದಿದ ತಕ್ಷಣ ಏನೇನಿದೆ ಅಲ್ಲಿ? ಮನಸ್ಸು, ಪ್ರಾಣ, ಬುದ್ಧಿ, ಏಕನಾಂಶದ ಮುಖ ನಾನು ಆವಾಗಲೇ ಹೇಳ್ಬಿಟ್ಟೆ. ಇವೆಲ್ಲಕ್ಕಿಂತ ಒಳಗಿರೋದೇ ಸಾಕ್ಷಿ ಸ್ವರೂಪ, ನಮ್ಮೆಲ್ಲರ ಆತ್ಮನಾಗಿದೆ ಅಂತ. ಅದನ್ನು ಹೇಳಿದ್ದಾಗೋಯ್ತು ನಾವು. ಇದು ಈ ತರ ಕೇಳಿದ ತಕ್ಷಣ ನಮ್ಮ ದೃಷ್ಟಿಕೋನ ಬದಲಾಯಿಸ್ಬಿಡುತ್ತೆ. ಅರೆ, ನಾನೇನೋ ಹೋಗಿದ್ದೆ ಈ ಮುಸ್ಲಿಂ ಅವರನ್ನು ನಾನು ಅಂದ್ಕೊಂಡಿದ್ನಲ್ಲ. ಕರಡಿ ಮುಂದೆ ನಿಂತ್ಕೊಂಡ್ರೆ ಇಷ್ಟು ಉದ್ದ ಇದ್ದೀನಿ, ಇಷ್ಟು ಕರಗಿದ್ದೀನಿ, ಬೆಳ್ಳಗಿದ್ದೀನಿ, ಗಂಡಸು ಹೆಂಗಸು, ನಾನು ಡಾಕ್ಟರ್, ಹಿಂಗ್ ಅನ್ಕೊಂಡಿದ್ನಲ್ಲ ಛೇ ಅಂತ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ಆದ್ದರಿಂದ ಇನ್ನ ಆದಿ ಭೌತಿಕ ನಮ್ಮ ಸುತ್ತಮುತ್ತಲಿನ ಪ್ರಾಣಿಗಳಲ್ಲಿ ಯಾವಾಗ ಇದು ಗೊತ್ತಾಗ್ಬಿಡುತ್ತೋ. ಕೇಳಿಸ್ತಾ ಇಲ್ಲ ಸರ್? ಬೇರೆಯವ್ರು ಹೇಳಿ. ಏನಮ್ಮ ನಾನು ಮಾತಾಡ್ತಾ ಇದ್ದು ಕೇಳಿಸ್ತಾ ಇದೆಯಲ್ವಾ? ಬೇರೆಯವ್ರು ಯಾರಾದ್ರೂ ಮಾತಾಡ್ಬೇಕು. ಪ್ರತಿಭಾ ಕೇಳಿಸ್ತಾ ಇದೆ. ಅವಾಗ್ಲಿಂದ ಕೇಳಿಸ್. ಕೃಷ್ಣವೇಣಿಯವರು ಇವಾಗ. ಹಲೋ ಕೃಷ್ಣವೇಣಿಯವರೇ, ಇವಾಗ ಸರಿ. ನಿಮ್ದೇನೋ ಮಿಸ್ಟೇಕ್ ಇರಬೇಕು, ನೋಡ್ಕೊಡ್ರಿ. ಎಲ್ರಿಗೂ ಬೇರೆಯವ್ರಿಗೆ ಕೇಳಿಸ್ತಾ ಇದೆ. ಯಾವಾಗ ಇದು ನಮ್ಗೆ ಗೊತ್ತಾಗುತ್ತೋ, ಯಾವುದೋ ಈ ಮುಷ್ಡೆ ಮೊರೆ ನಾನಲ್ಲ, ನನ್ನ ನಿಜವಾದ ಸ್ವರೂಪ ಅಲ್ಲ, ಇದು ಡೂಪ್ಲಿಕೇಟ್, ಇದು ಆರ್ಟಿಫಿಷಿಯಲ್, ಇದಕ್ಕೆ ಅಸ್ತಿತ್ವ ಇಲ್ಲ. ಇದಕ್ಕಿರೋ ಅಸ್ತಿತ್ವ ಬೆಲೆ ಅಂತಂದ್ರೆ ಅದರ ಹಿಂದೆಗಡೆ ಇರೋ ಆಧಾರ. ಹಾವಿಗೆ ಅಸ್ತಿತ್ವ ಇಲ್ಲ, ಹಾವು ನಿಜವಾಗ್ಲೂ ಇಲ್ಲ. ಹಗ್ಗದಿಂದ ಹಾವು ಇದ್ದಂತೆ ತೋರ್ತಾ ಇದೆ. ಆದ್ದರಿಂದ ಈ ಆತ್ಮನಿಂದಲೇ ಇದಕ್ಕೆ ಬೆಲೆ ಬಂದಿರೋದು. ಅದಕ್ಕೆ ನಿದ್ದೆಗೆ ಬರೋಕ್ಕೆ ಹೋಗ್ತಾ ಇಲ್ಲ. ಎಚ್ಚರದಲ್ಲದಿಲ್ವಾ? ಇದೆ. ಕನಸಿನಲ್ಲಿಲ್ವಾ? ಅದು ಯಾವುದೋ ಬ್ರಹ್ಮ ಆತ್ಮ ಇದೆ. ನಿದ್ದೆಯಲ್ಲಿಲ್ವಾ? ಇದೆ. ಅದು ಇಲ್ದಂಗೆ ಆಗೋದಿಲ್ಲ. ಅದಕ್ಕೆ ಅದು ನಾನು ಅಂತ ಕ್ಲೀನಾಗಿ ಗೊತ್ತಾಯ್ತು. ಯಾವಾಗ ಇದು ಗೊತ್ತಾಗ್ಬಿಡ್ತೋ ನಮ್ಮ ಡಿಕ್ಷನರಿನೇ ಚೇಂಜ್ ಆಯಿತು. ನಮ್ಮದು ಪ್ಲೇಟೇ ರಿವರ್ಸ್ ಆಗೋಯ್ತು. ಯಾಕೆ? ನನ್ನಲ್ಲಿರೋ ಆತ್ಮ ಎಲ್ಲರಲ್ಲೂ ಅವನೇ ಇರೋದು, ಸರ್ವವ್ಯಾಪಿ. ಮತ್ತೆ ಅವನೇ ಎಲ್ಲರಲ್ಲೂ ಇರೋದು. ಅಲ್ಲಿಗೆ ನಾನೇ ಎಲ್ಲರಲ್ಲೂ ಇರೋದು. ಯಾರಿಗೆ ಹಿಂಸೆ ಕೊಡ್ಲಿ, ಯಾರಿಗೆ ನಾನು ಮೋಸ ಮಾಡಲಿ, ಯಾರಿಗೆ ಹೊಟ್ಟೆ ಕಿಚ್ಬಿಡ್ಲಿ, ಹೋಯ್ತು, ಕಿತ್ಕೊಂಡಾಯ್ತು. ಅದನ್ನು ಹೇಳ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತಲಿನ ಈ ಒಂದು ದೃಷ್ಟಿಕೋನ ನಮ್ಗೆ ಅದು ಗೊತ್ತಾಗಿದ ತಕ್ಷಣ ನನ್ನ ಸುತ್ತಮುತ್ತಲಿನ ಪ್ರಾಣಿಗಳಲ್ಲಿ ಹೆಚ್ಚಿನ ಪ್ರೇಮ ಉಂಟಾಗ್ಬಿಡುತ್ತೆ. ನಾನೇ ಅಲ್ಲಿರೋದು. ಅಯ್ಯೋ, ಹೇಗೆ ನಾನು ಊಟ ಮಾಡ್ತಾ ಇದ್ರೆ ನಾಲ್ಗೆ ಕಚ್ಕೊಂಡ್ರೆ ಅಲ್ಲೇ ನಾನು ನಾಲ್ಗೆ ಕಚ್ಚಿದ್ಯಾ, ತಾಳು ಕಿತ್ತಾಕ್ತೀನಿ, ಕಿತ್ತಾಕಲ್ವಲ್ಲ. ಹಾಗೆ ಬೇರೆಯವರೆಲ್ಲ ನಾನೇ ಅಂತ ಗೊತ್ತಾಗ್ಬಿಟ್ರೆ ಎಂಥ ಪ್ರೇಮ, ರಾಮರಾಜ್ಯವಾಗ್ಬಿಡುತ್ತಪ್ಪ. ಸುಮ್ಮನೆ ಭಾವನೆ ಮಾಡ್ಕೊಂಡ್ರೇನೆ ರಾಮರಾಜ್ಯವಾಗ್ಬಿಡುತ್ತೆ. ಆದ್ರಿಂದ ಈ ಆಧ್ಯಾತ್ಮ ತತ್ವವನ್ನ ಜನರಿಗೆ ತಿಳಿಸ್ಬಿಡೋದು. ಈಗ
ಇಲ್ಲಿ ಆಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಯಾಕೆ ಹೇಳ್ತಾರೆ ಅನ್ನೋ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಇದು ಒಳ್ಳೆ ಸಂದರ್ಭ. ಎಲ್ಲ ಹೇಳಿದ್ರು, ಸ್ವಲ್ಪ ಹೆಚ್ಚು ಕಡಿಮೆ ಅವರು ಅದಕ್ಕೋಸ್ಕರನೇ ಅವರು ಆಧ್ಯಾತ್ಮಿಕ ಪ್ರಕಾಶ ಕಾರ್ಯಾಲಯ ಅಂತ ಹೆಸರಿಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ ಅವರು. ಈ ಆಧ್ಯಾತ್ಮಿಕ ತತ್ವವನ್ನ ಜನರಿಗೆ ತಿಳಿಸ್ಪಡೋದಕ್ಕೋಸ್ಕರ ಪುಸ್ತಕಗಳು ಬರೀತೀವಿ, ಪ್ರವಚನ ಮಾಡ್ತೀವಿ, ಮಾಡಿಸ್ತೀವಿ. ಮತ್ತೆ ಇದೇ ನಮ್ಮ ಕಾರ್ಯಾಲಯದ ಮುಖ್ಯ ಕೆಲಸ. ಆಧ್ಯಾತ್ಮ ವಿದ್ಯೆಯ ಪ್ರಚಾರಕ್ಕಾಗಿಯೇ ಸ್ಥಾಪಿತ ಆಗಿದೆ. ಅದಕ್ಕೋಸ್ಕರನೇ ಇದಕ್ಕೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಅಂತ ಹೆಸರಿಟ್ಟಿದೆ. ಅದಕ್ಕೆ ಸ್ವಾಮಿಗಳು ಮೊದಲನೇ ಪುಸ್ತಕ ಬರೆದಿದ್ದಾರೆ, ಅಧ್ಯಾತ್ಮ ಎಂದರೆ ಏನು. ಮೀನಮ್ಮ ಅವ್ರಿಗೆ ಕಳಿಸಿದ್ದೆ ನಾನು. ಮೊದಲನೇ ಪುಸ್ತಕ ನೀವು ಓದಬೇಕು ಅಂದರೆ ಓದ್ಬೋದು. ಅಧ್ಯಾತ್ಮ ಎಂದರೆ ಏನು, ಇದರಲ್ಲಿ 19 ಮುಖಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರಲ್ಲಿ. ಅಂತಃಕರಣ ಅಂದರೆ ಏನು ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಇದು ಮೊದಲನೇ ಪುಸ್ತಕ. ಓಕೆ, ನಾಳೆ ನಾನು ಅದನ್ನು ಸ್ವಲ್ಪ ಓದ್ಕೊಂಬಂದದ್ದು ಸಾರಾಂಶ ಹೇಳ್ತೀನಿ. ಇದನ್ನು ಹಿಂಗಿದ್ರು ಮತ್ತೆ ನಾಳೆ ಇನ್ನು ಸ್ವಲ್ಪ ಸಾರಾಂಶ ಹೇಳಬೇಕಲ್ಲ ಇದ್ರದ್ದು. ಅಲ್ಲಿ ಇದಂತಿರಲಿ, ಪ್ರಕೃತದಲ್ಲಿ ಉಪಯೋಗಿಸುತ್ತಿರುವ ಬ್ರಹ್ಮ, ಅಧ್ಯಾತ್ಮ ಮುಂತಾದ ಶಬ್ದಗಳೆಲ್ಲವೂ ಪಾರಿಭಾಷಿಕವಾಗಿರುತ್ತೆ. ನಮ್ಗೆ ಇವಾಗ ರೂಢಿ ಆಗೋಯ್ತು. ಈಗೇನು ನಮ್ಗೆ ಹೊಸ ಥರ ಇಂಗ್ಲೀಷ್ ಭಾಷೆ ಥರ ಕಾಣಲ್ಲ. ಓಂಕಾರ ಅನ್ರಿ, ಬ್ರಹ್ಮ ಅನ್ರಿ, ಆತ್ಮ ಅನ್ರಿ, ನಮ್ಮ ನಿಜವ ಸ್ವರೂಪ ಅನ್ರಿ, ಏನು ಹೇಳಿದ್ರು ಕೂಡ ನಮಗೆ ಅದ್ರ ಬಗ್ಗೆ ಸಂಶಯ ಇಲ್ಲ. ನಮಗೇನು ಹೊರಗಡೆ ಲ್ಯಾಂಗ್ವೇಜ್ ಅಂತ ಅನ್ಸಲ್ಲ. ಈಗಲೇ ಗೊತ್ತಾಗ್ತೀವಿ, ಅಷ್ಟು ಚೆನ್ನಾಗಿದೆ. ಆಯಿತು, ನೆಕ್ಸ್ಟ್ ಏನು? ಭಗವಂತನೇ ಅವುಗಳ ಅರ್ಥವನ್ನೇ ಇಲ್ಲಿ ವಿವರಿಸ್ತಾ ಇದ್ದಾನೆ. ಭಗವಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಇದನ್ನ. ವ್ಯಾಕರಣವೇ ಮುಂತಾದ ಶಾಸ್ತ್ರಗಳಲ್ಲಿ ಗುಣ, ವೃದ್ಧಿ, ನದಿ, ಈ ವ್ಯಾಕರಣ, ನಮ್ಮ ವ್ಯಾಕರಣ ಒಂದೇ ಇಟ್ಕೋಬೇಡ್ರಿ, ಯಾವುದೇ ಪುಸ್ತಕ ತಗೊಳ್ರಿ. ನಮ್ಗೇನಾದರೂ ಸ್ವಲ್ಪ ಬೇಕು ಅಂದರೆ ಅಲ್ಲಿ ಏನು ವರ್ಡ್ಗಳು ಉಪಯೋಗಿಸ್ತಾರೆ ಅದನ್ನು ಸ್ವಲ್ಪ ನಾವು ಕಲ್ತ್ಕೋಬೇಕಾಗುತ್ತೆ. ಈ ವ್ಯಾಕರಣದಲ್ಲಿ ಏನು ಹೇಳ್ತಾರೆ? ವೃದ್ಧಿ, ನರಿ ಇವು ಹೇಳ್ತಾರೆ. ನಮ್ಮ ಮೆಡಿಕಲ್ನಲ್ಲಿ ಏನು ಹೇಳ್ತಾರೆ? ಅನಾಟಮಿ, ಫಿಸಿಯಾಲಜಿ, ಡಿಸೀಸಸ್, ಮತ್ತು ಅದಕ್ಕೆ ಟ್ರೀಟ್ಮೆಂಟ್, ಡ್ರಗ್ಸ್, ಸೈಡ್ ಎಫೆಕ್ಟ್ಸ್, ಹಿಂಗೆಲ್ಲ ಮಾತಾಡ್ದಾಗ ಅದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಅಲ್ವಾ? ಹಾಗೆ ಇಲ್ಲಿ ನಮ್ಮ ಆಧ್ಯಾತ್ಮದಲ್ಲಿ ನಾವೇನು ತಿಳ್ಕೋಬೇಕು? ಆತ್ಮ, ಬ್ರಹ್ಮ, ಆಧ್ಯಾತ್ಮ, ಆದಿಭೌತ, ಆದಿದೈವಿಕ, ಇವುಗಳೆಲ್ಲ ನಾವು ಸ್ವಲ್ಪ ಅರ್ಥ ತಿಳ್ಕೋಬೇಕು. ಅವಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ. ಆಯಾ ಕೋರ್ಸ್ ನಾವು ಮಾಡುವಾಗ ಅದಕ್ಕೆ ತಕ್ಕಂತೆ ತಿಳ್ಕೋಬೇಕು. ನಾವು ಇಂಜಿನಿಯರ್ ಕೋರ್ಸ್ ಸೇರಿದ್ರೆ ಅಲ್ಲಿ ಅವರು ಅವೆಲ್ಲ ಹೇಳ್ತಾರೆ, ಅದಕ್ಕೆ ತಕ್ಕಂತೆ ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ. ಹಾಗೆ ಬ್ರಹ್ಮವೆಂದರೆ ದೊಡ್ಡದು. ಹಾಗೆ ಇಲ್ಲೂ ಕೂಡ ಓಂಕಾರ ಬ್ರಹ್ಮ ಅಂತ ತಿಳ್ಕೊಂಡ್ವಲ್ಲ. ಬ್ರಹ್ಮ ಅಂದ್ರೆ ಏನು? ದೊಡ್ಡದು, ಅತಿ ದೊಡ್ಡದು. ಯಾವುದಾದರೂ ಒಂದು ದೊಡ್ಡ ಪದಾರ್ಥವನ್ನು ಬ್ರಹ್ಮವೆಂದು ಇಲ್ಲಿ ಕರೆದಿಲ್ಲ. ಇಲ್ಲಿ ದೊಡ್ಡದು ಅಂದಿದ ತಕ್ಷಣ ಹಿಮಾಲಯ ಪರ್ವತ ತುಂಬಾ ದೊಡ್ಡದು, ಅದನ್ನು ಬ್ರಹ್ಮ ಅಂತ ಕರೆದಿದೀಯಾ? ನಿಮ್ಮ ಹಿಮಾಲಯ ಪರ್ವತ ಎಷ್ಟೇ ದೊಡ್ಡದಾಗ್ಲಿ ಎಲ್ಲಿ ಬರುತ್ತೆ ಸ್ವಾಮಿ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಮೂರರಲ್ಲಿ ಎಲ್ಲಿ ಬರುತ್ತೆ? ಅವಸ್ಥೆ ಒಳಗಡೆ ಅಲ್ಲ, ಸರಿ, ಅವಸ್ಥೆ ಒಳಗಡೆ ಎಲ್ಲಿ ಬರುತ್ತೆ? ಅವಸ್ಥೆ ಒಳಗಡೆ ಇರಲಿ, ಎಚ್ಚರದಲ್ಲಿ ಎಲ್ಲಿ ಬರುತ್ತದು? ಈಗ ನಾನು 3 ಹೇಳಿದ್ನಲ್ಲ, ಆಧ್ಯಾತ್ಮಿಕ, ಆದಿಭೌತಿಕ, ಮುಗಿದೋಯ್ತು. ಆದಿಭೌತಿಕ ನಿಮ್ಗೆ ಎಷ್ಟೇ ದೊಡ್ಡದಾಗಿ ಹಿಮಾಲಯ ಪರ್ವತ, ಎಷ್ಟೇ ದೊಡ್ಡ ನದಿ ಆಗಲಿ, ಆದಿಭೌತಿಕ ಮುಗಿದೋಯ್ತು. ಅದು ಎಷ್ಟೇ ದೊಡ್ಡ ಆಕಾಶ ಆಗಲಿ, ಎಲ್ಲದಕ್ಕೂ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರೋ ಆಕಾಶವೇ ನಿಮ್ಮ ಒಳಗಡೆ ಇದೆ. ಹೇಗಿದೆ ನೋಡ್ರಿ. ಹಿಂಗ ನೋಡೋದ್ ಕಲ್ತ್ರೆ ಮೊದಲನೇ ಸಾರಿ ಕೇಳಿದಾಗ ನಾನು ಕುಣಿಯೋಂಗ ಎಲ್ಲ ನನ್ನ ಒಳಗಡೆ ಇದೆ, ನಾನು ದೊಡ್ಡವನು, ಈ ಮುಷ್ಟೆ ಮೊರೆ ಅಲ್ಲ. ಅದಕ್ಕೆ ಈ ದೃಷ್ಟಿಯಿಂದ ಬ್ರಹ್ಮ ದೊಡ್ಡದು ಅಂತ ಹೇಳೋದು. ಈಗ ನಾವು ಬ್ರಹ್ಮನಲ್ಲಿ ನಿಂತು ನೋಡ್ಬೇಕು ಇವನ್ನೆಲ್ಲ. ಈ ಮುಷ್ಟೆ ಮೊರೆಯಲ್ಲಿ ನಿಂತು ನೋಡಕ್ ಬರೋಲ್ಲ. ಹೇಗಿದೆ? ಯಾಕೆ? ಇವನ್ ಎಚ್ಚರದಲ್ಲಿದ್ದರೆ ಕನಸಿನಲ್ಲಿರೋನು ಎಚ್ಚರಕ್ಕೆ ಬರಲ್ಲ. ಆದ್ರೆ 3 ವಸ್ತುಗಳನ್ನ ನೋಡ್ತಾ ಇರೋನು ಯಾವನು?
ಅದಕ್ಕೆ ಒಂದು ದೊಡ್ಡವನು ಅಂತ ಕರೆದಿದ್ದಾರೆ. ಅರ್ಥ ಆಯ್ತಲ್ಲ? ಹಿಂಗೆ ಅರ್ಥ ಮಾಡ್ಕೋಬೇಕು. ವೇದಾಂತ ವೇದ್ಯವಾದ ನಾಶವಿಲ್ಲದ ಪರಮಾರ್ಥ ತತ್ವ, ಅದು ನಾಶನೂ ಇಲ್ಲ, ಅದಕ್ಕೆ ಅವಯವಗಳಿಲ್ಲ, ಆನಂದ ಸ್ವರೂಪ ಅದೇ ಇರೋದು, ಅದೇ ಅರಿವಿನ ಸ್ವರೂಪ, ಅದೇ ಆನಂದ ಸ್ವರೂಪ. ಎಷ್ಟು ಬೇಕಾದರೂ ವರ್ಣಿಸ್ಬೋದು, ದಿನಪೂರ್ತಿ ಹೇಳ್ಬೋದು, ಹಂಗೆಲ್ಲ ಹೇಳ್ಕೊತ ಹೋಗಿದ್ರೆ. ಇದರಂತೆ ಅಧ್ಯಾತ್ಮ ಅಂದರೆ ನಮ್ಮ ಶರೀರದಲ್ಲಿರುವ ಯಾವುದಾದ್ರೂ ಒಂದು ವಸ್ತುವಲ್ಲ. ನಾವು ಅಂದ್ಕೊಂಡಂಗೆ 19 ಮುಖಗಳು ಅಲ್ಲ, ಮತ್ತೇನು ಒಳಗಡೆ ಇರೋದು, ತುಂಬ ಅತ್ಯಂತ ಒಳಗಡೆ ಇರೋದು. ಸ್ವಭಾವ ಅಂದರೆ ಯಾವುದಕ್ಕೆ ಹೇಳಬೇಕು? ಆತ್ಮನಿಗೆ ಹೇಳಬೇಕು. ನನ್ನ ನಿಜವಾದ ಸ್ವಭಾವ, ನಾನೂನಕ್ಕೆ ಯೋಗ್ಯವಾಗಿರೋ ವಸ್ತು, ಅದನ್ನು ದೊಡ್ಡದು ಬ್ರಹ್ಮ, ಆತ್ಮ, ಓಂಕಾರ ಅಂತ ಕರೀತಾ ಇದ್ದಾರೆ. ಮತ್ತೆ ಪ್ರತಿ ದೇಹದಲ್ಲೂ ಎಲ್ಲರಿಗೂ ಒಬ್ಬನೇ ಆತ್ಮ. ಹೇಗಿದೆ? ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ, ಅವ್ರ ಮನೆಯಲ್ಲಿ, ಬೇರೆ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಕಡೆ ಬೆಳಗ್ಬೇಕಾದ್ರೆ ಕರೆಂಟೇ, ಒಂದೇ ಕರೆಂಟು, ಒಂದೇ ಆಕಾಶದಲ್ಲಿ ನಾವೆಲ್ಲ ಇರೋದು. ಆ ಆಕಾಶವೇ ನಮ್ಮ ಅವಸ್ಥೆ ಒಳಗಡೆ ಇದೆ, ಆ ಅವಸ್ಥೆ ನಮ್ಮ ಬ್ರಹ್ಮನ ಒಳಗಡೆ ಇದೆ. ಅದಕ್ಕೆ ಅಷ್ಟು ದೊಡ್ಡದು ಅಂತ ಹೇಳೋದು. ಇಷ್ಟೆಲ್ಲ ಮುಗಿತಲ್ಲ. ಆಧ್ಯಾತ್ಮ ಅಂದರೆ ಏನು ಹೇಳಿದ್ರು, ಆದಿ ಭೌತಿಕ ಅಂದರೆ ಏನು ಹೇಳಿದ್ರು, ಆದಿ ದೈವಿಕ ಹೇಳಿದ್ರು. ಈಗ ಕರ್ಮ ಅಂದ್ರೆ ಏನು? ಕರ್ಮ ಅಂದ್ರೆ ನಮಗ್ ಗೊತ್ತು. ಏನಮ್ಮ, ಯಾರು ಹೇಳ್ತೀರ ಕರ್ಮ ಅಂದ್ರೆ ಏನು ಅಂತ? ಇಷ್ಟೊಂದು ಸರಿ ಹೇಳಿದೆ. ಕರ್ಮ ಅಂದಿದ ತಕ್ಷಣ ನಮ್ಗೆ ಇಷ್ಟು ನೆನ್ಪು ಬಂದ್ಬಿಡ್ಬೇಕು, ನಮ್ಗೆ ಮುಂದೆ ಕಣ್ಣಿನ ಮುಂದೆ ಪಿಕ್ಚರ್ ಬಂದ್ಬಿಡ್ಬೇಕು. ಯಾರು ಹೇಳ್ತೀರ ಕರ್ಮ ಅಂದ್ರೆ? ಕಾಯ ವಚ ಮನಸ್ಸ ಮಾಡೋದೆಲ್ಲ ಕರ್ಮ. ವೆರಿ ಗುಡ್, ಮುಗಿದೋಯ್ತು. ಕರ್ಮ ಅಂದಿದ ತಕ್ಷಣ ಅಲ್ಲಿಗೆ ಕಾಯ ವಾಚ ಮನಸ, ನೀವೇನ್ ಬೇಕಾದರೂ ಮಾಡಿ, ಮೂರೇ ಕರ್ಮ. ಮತ್ತಿದ್ ನಾನು ಮಾಡಬೇಕು ಅಂತಂದ್ರೆ ಇನ್ಯಾರ್ಯಾರು ಇರಬೇಕು? ಯಾರ್ಯಾರು ಇರ್ಬೇಕು ಹೇಳಿ? ನಾನು ಒಬ್ಬನೇ ಮಾಡೋಕ್ಕಾಗತ್ತಾ? ಈಗ ನಾನು ವಾಚ ಮಾತಾಡಬೇಕು, ನಾನು ಒಬ್ಬನೇ ಇದ್ರೆ ಮಾತಾಡ್ಕೊಂತೀನ? ಯಾರ ಜೊತೆ ಯಾರು ಇರ್ಬೇಕು ನನಗೆ? ಆಧ್ಯಾತ್ಮ, ಆದಿ ಭೌತಿಕ, ಆದಿ ದೈವಿಕ ಎಲ್ಲ ಇರ್ಬೇಕು ಸರ್. ಇಲ್ಲ, ಸೂರ್ಯ, ಚಂದ್ರ. ಆಧ್ಯಾತ್ಮಕ ಒಂದ್ ನಿಮಿಷ ಎತ್ತುಚ್ಚೆ ನಂಗೆ ಬಿಡ್ರೆ, ಈಗ ನಾನಿದ್ದೀನಿ ಇಲ್ಲಿ, ನಾನು ವ್ಯವಹಾರ ಮಾಡ್ಬೇಕಾದ್ರೆ ನಂದು ಬಿಟ್ಬಿಡ್ರಿ, ಆಧ್ಯಾತ್ಮ ಹೇಳಕ್ ಹೋಗ್ಬಿಡ್ರಿ. ನೆಕ್ಸ್ಟ್ ಏನಿರ್ಬೇಕು? ಆದಿ ಭೌತಿಕ. ನಾನು ಯಾರ ಜೊತೆಲಿ ಮಾತಾಡ್ಲಿ? ಪಕ್ಕದವ್ರು ಇರ್ಬೇಕು. ಮಾತಾಡ್ಬೇಕಾದ್ರೆ, ಕೆಲಸ ಮಾಡ್ಬೇಕಾದ್ರೆ ಕೆಲ್ಸಕ್ಕೆ ಬಿಡ್ರಿ, ಯಾರು ಇಲ್ಲದೆ ಇದ್ದ ನನ್ನ ಕೆಲಸ ಆದ್ರೂ ಮಾಡ್ಕೋಬೇಕಲ್ಲ. ಮಾತಾಡ್ಬೇಕಾದ್ರೆ ಇರ್ಬೇಕು. ಈಗ ಯೋಚನೆ ಮಾಡ್ಬೇಕಾದ್ರೆ ಅಲ್ಲಿಗೆ ಆದಿ ಭೌತಿಕ ಇರ್ಬೇಕು, ಆದಿ ದೈವಿಕ. ಸೂರ್ಯ ಚಂದ್ರ ನಕ್ಷತ್ರಗಳು ಇಲ್ದಿದ್ರೆ ಹೆಂಗೆ? ಗಾಳಿ ಇಲ್ದಿದ್ರೆ ಹೆಂಗೆ? ಅದಕ್ಕೆ ಇವೆಲ್ಲ ಇರ್ಬೇಕು ನಿಮ್ಮ ಕೆಲಸ. ಕಾಯ ವಾಚ ಮನಸ ಕೆಲ್ಸಗಳು ಆಗ್ಬೇಕಾದ್ರೆ ಇವಿಷ್ಟು ಇದ್ರೇನೆ ನಿಮ್ ಕೆಲಸ, ಇಲ್ದಿದ್ರೆ ಝೀರೋ. ಇಷ್ಟಿದ್ರೆ ಸಾಕ? ಮತ್ತಿನ್ನೇನು ಇರ್ಬೇಕು? ಪ್ರಶ್ನೆ ಕೇಳ್ತಾರೆ. ದಿಶಾ, ಕಾಲ, ಕಾರ್ಯಕಾರಣ ಭಾವ ನೋಡ್ರಿ, ಅದು ಬೇಕು. ನಾನು ಹೇಗೆ ಬಂದೆ? ನೀನು ಕಾರ್ಯ, ನಮ್ಮ ಅಪ್ಪ ಅಮ್ಮನಿಂದ ಕಾರಣ, ಅವರಿಂದ ಬಂದೆ. ನೋಡ್ರಿ, ಕಾರ್ಯಕಾರಣ ಬಂತು. ಯಾವಾಗ ಬಂದೆ? ಕಾಲ 1951. ದೇಶ ಎಲ್ಲಿ? ಚಿಂತಾಮಣಿ. ನೋಡ್ರಿ, ಎಲ್ಲ ಬೇಕಿದ್ರೇನೆ ವ್ಯವಹಾರ, ಇಲ್ದಿದ್ರೆ ಗೋವಿಂದ. ಅರ್ಥ ಆಗ್ತಾ ಇದೆಯಾ? ಹಿಂಗೆ ಅರ್ಥ ಮಾಡ್ಕೋಬೇಕು. ಈಗ ಇಲ್ಲಿ ಹೇಳಿರೋದು ಇದಲ್ಲ. ಕರ್ಮ ಅಂದ್ರೆ ಇಷ್ಟು ತಗೊಂಡ್ಬಿಡ್ಬೇಕು, ಶರೀರ ಅಂದ್ರೆ ಇಷ್ಟು ತಗೊಂಡ್ಬಿಡ್ಬೇಕು. ಬಟ್ ಇಲ್ಲಿ ಹೇಳಿರೋದು ಯಜ್ಞವನ್ನ ಕರ್ಮ ಅಂತ ಕರೀತಾ ಇದೆ. ಯಾಕೆಂದ್ರೆ ಯಜ್ಞ ಬರುತ್ತೀವ ಮುಂದಕ್ಕೆ. ಆದ್ದರಿಂದ ಇಲ್ಲಿ ಕರ್ಮ ಅಂತಂದ್ರೆ ಏನಪ್ಪಾ ಅಂದ್ರೆ, ಸ್ವಾಮಿಗಳು ಕರ್ಮ ಶಬ್ದಕ್ಕೆ ಕೆಲಸ ಎಂದಿಷ್ಟೇ ಅರ್ಥವು. ನಾವು ಹೇಳಿದ್ ಕರೆಕ್ಟ್. ಆದರೂ ಯಾವುದಾದ್ರೂ ಒಂದು ಕೆಲಸವನ್ನ ಇಲ್ಲಿ ಕರ್ಮ ಅಂತ ಮಾತಿನಿಂದ ತಿಳಿಸಿಲ್ಲ. ಇಲ್ಲಿ ಬೇಕಾಗಿರೋದು ನಮ್ಗೆ ಭೂತ ಭಾವೋದ್ಭವಕರವಾದ, ಅಂದ್ರೆ ಪ್ರಾಣಿಗಳು ಹುಟ್ಟುವಂತೆ ಮಾಡುವ ವಿಸರ್ಗವು ದೇವತೋದ್ದೇಶದಿಂದ ಚರು ಪುರೋಡಾಶ
ಮುಂತಾದ ದ್ರವ್ಯಗಳನ್ನು ತ್ಯಾಗ ಮಾಡುವುದನ್ನೇ ಇಲ್ಲಿ ಕರ್ಮ ಅಂತ ಕರೆದಿದೆ. ಇಲ್ಲಿ ನಮಗ್ ಬೇಕಾಗಿರೋದು ಶಾಸ್ತ್ರೀಯುಕ್ತವಾದ ಕರ್ಮ. ಯಾವುದದು? ಯಾಗ, ಯಜ್ಞ. ಕರ್ಮಕಾಂಡದಲ್ಲಿ ಆಗಿನ ಕಾಲದಲ್ಲಿ ಅದೇ ಇದ್ದಿದ್ದು. ಅರ್ಥ ಆಯ್ತಾ? ಕರ್ಮ ಮಾಡ್ಬೇಕಾದ್ರೆ ಇವೆಲ್ಲ ಬೇಕು, ಅದು ಬೇರೆ. ಬಟ್ ಇಲ್ಲಿ ಯಾಕೆ ಅಂತಂದ್ರೆ ಇದು ನಾನು ಸ್ವರ್ಗ ನರಕ ಬೇಕು, ಅದಕ್ಕೆ ಇವಾಗ ನನಗೆ ಪುತ್ರ ಕಾಮಿಷ್ಟಿ ಬೇಕು. ಆವಾಗ ಇಲ್ಲಿ ಕರ್ಮ ಅಂದ್ರೆ ಅದು ಹೇಳಿ ಯಾವ ಕೆಲಸ ಮಾಡ್ತಾನೆ ಇವನು, ಯಜ್ಞ ಅಂದ್ರೆ ಏನು ಅದನ್ನು ಹೇಳ್ತಾನೆ. ಇವಾಗ ಫಸ್ಟ್ ಕರ್ಮ ಅಂದ್ರೆ ತಿಳ್ಕೊಂಡ್ಬಿಡ್ರಿ. ಇಲ್ಲಿ ಕರ್ಮಕಾಂಡದಲ್ಲಿ ಹೇಳಿರೋದು ಹೋಗ್ಲಿಯಪ್ಪ, ಈ ಕರ್ಮಕಾಂಡದ್ದು ಯಾವನು ಮಾಡೋದಿಲ್ಲ, ಉಪಾಸನೆನೂ ಮಾಡೋದು, ಉಪಾಸನೆ ಮಾಡಲ್ಲ. ಇನ್ನು ಕರ್ಮಕಾಂಡದ ಕ್ವಶನ್ ಏನಾಯ್ತು, ಹೋಗ್ಲಿ ಅದು ಬಿಟ್ಬಿಟ್ರೆ ಈಗಿನ ಕಲಿಯುಗದಲ್ಲಿ ಪುರಾಣಗಳಲ್ಲಿ ಹೇಳಿರೋದಾದ್ರೂ ಮಾಡ್ಬೋದಲ್ಲ, ಅದನ್ನೂ ಕರ್ಮ ಅಂತ ಕರಿತೀವಿ. ಯಾವ್ದು ಪುರಾಣಗಳಲ್ಲಿ ಹೇಳಿರೋದು? ಪ್ರಶ್ನೆ ಕೇಳ್ತಾರೆ. ಸ್ನಾನ, ತೀರ್ಥಯಾತ್ರೆ. ಹಾಗೆ ಏನ್ ಹೇಳಿದ್ರಿ ನೀವು? ಗಂಗಾ ಸ್ನಾನ, ತೀರ್ಥಯಾತ್ರೆ, ಪೂಜೆಗಳು ಹಾ. ಮಾಡೋದು, ಹೌದು. ನಿಮಿತ್ತ ಇಟ್ಕೊಂಡು ಹಬ್ಬ ಹರಿದಿನಗಳು. ಪೂಜೆ ಪುನಸ್ಕಾರ, ತಪ ಜಪ, ತಪ ವ್ರತ, ನಿಯಮ, ಉಪವಾಸ, ಗಂಗಾ ಸ್ನಾನ, ಯಾತ್ರೆ, ಹಬ್ಬ ಹುಣ್ಣಿಮೆಗಳು ಎಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಇದು ತುಂಬಾ ಸಿಂಪಲ್. ಇದನ್ನು ಕರ್ಮ ಅಂತ ಕರಿಬೋದು ನಾವು. ಹಂಗೆ ಇಟ್ಕೋಬೇಕು ಅಂತೇನಿಲ್ಲ. ಆಗಿನ ಕಾಲಕ್ಕೆ ಅದು, ಈಗಿನ ಕಾಲಕ್ಕೆ ಇವು. ಒಟ್ಟಿನಲ್ಲಿ ಕರ್ಮ ಅಂದ್ರೆ ಇಷ್ಟರ್ಥ ತಗೋಬೇಕು ಅಂತ ಆಯ್ತು. ಈ ಕರ್ಮದಿಂದ ಪ್ರಾಣಿಗಳು ಉತ್ಪತ್ತಿಯಾಗುವ ಬಗೆಯನ್ನು 3ನೇ ಅಧ್ಯಾಯದಲ್ಲಿ ಹೇಳಿದ್ರು. 3ನೇ ಅಧ್ಯಾಯದಲ್ಲೇ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅಲ್ಲೇ ಯಜ್ಞವನ್ನ ನಾರಾಯಣ ಅಂತ ಕರೆದಿದ್ರಲ್ಲಿ. ಯಜ್ಞೋ ವೈ ನಾರಾಯಣ ಅಂತ ಹೇಳಿದ್ರು. ವಿಷ್ಣು ಯಜ್ಞೋಹ ಅಂತ ಹೇಳಿದ್ರು. ವಿಷ್ಣುವಿಗೆ ಯಜ್ಞ ಅಂತ ಇನ್ನೊಂದು ಹೆಸರು ಅಂತ ಕೂಡ ಹೇಳಿದ್ರು. 3ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾವು ನೆನ್ಸ್ಕೋಬೇಕಾದ್ರೆ 3ನೇ ಅಧ್ಯಾಯ ಮುಗಿಸ್ಕೊಂಡ್ ಬಂದಿದ್ವಿ. ಅಲ್ಲಿ ಒಟ್ಟಿನಲ್ಲಿ ಏನಾಯ್ತು ಹೇಳಿದ್ದಾಗಿದೆ. ಜರ ಮರಣಾದಿ ಬಿಡುಗಡೆ ಆಗ್ಬೇಕೆಂಬ ಉಪಾಸಕರು ಈ ಶಾಸ್ತ್ರೋಕ್ತ ಕರ್ಮದ ಮಹಿಮೆಯಲ್ಲಿ ನಂಬಿಕೆಯನ್ನಿಡಬೇಕು. ಕರ್ಮಕಾಂಡ, ಉಪಾಸನ ಕಾಂಡ, ನಂಬಿಕೆ, ಶ್ರದ್ಧೆ, ಭಕ್ತಿ ಯಾರಲ್ಲಿ? ಶಾಸ್ತ್ರದಲ್ಲಿ, ಗುರುಗಳಲ್ಲಿ ಇಟ್ಕೋಬೇಕು. ನೋ ಡೌಟ್. ಕರ್ಮಕಾಂಡನೂ ಅಷ್ಟೇ. ಈ ಪುರಾಣಗಳಲ್ಲಿ ಹೇಳಿರೋ ಜಪ ತಪ ವ್ರತ ನಿಯಮ ಎಲ್ಲವೂ ಅಷ್ಟೇ. ಮತ್ತೆ ನಾನು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತೀನೋ ನರಕಕ್ಕೆ ಹೋಗ್ತೀನೋ, ಅಥವಾ ಈ ಪಾಪ ಪುಣ್ಯಗಳು ಮತ್ತೆ ಪುನರ್ಜನ್ಮ ಎಲ್ಲ ನಂಬಿಕೆ, ಶ್ರದ್ಧೆ ಮೇಲೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಂಬಿಕೆಯನ್ನು ನೀಡಬೇಕು. ಅದಾಯ್ತು. ಇನ್ನ ಆದಿ ದೈವವೆಂದರೆ ಯಾವುದು ಹೇಳಿದ್ದಾಗಿದೆಯಲ್ಲ, ನೋಡ ಇನ್ನೇನು ಹೇಳ್ತಾ ಇದ್ದಾರೆ. ಆದಿ ದೈವ ಅಂದ್ರೆ ಇಲ್ಲಿ ಆದಿ ದೈವ ಅಂದ್ರೆ ಪುರುಷನಾದ ಹಿರಣ್ಯ ಗರ್ಭನು. ಇಲ್ಲಿ ಒಂದ್ ಸ್ವಲ್ಪ ಆದಿ ದೈವ ಅಂದ್ರೆ ನಾವು ಹೇಳ್ಬಿಟ್ವಿ, ಬಟ್ ಇಲ್ಲೇನು ಹೇಳ್ತಾರೆ ನೋಡೋಣ. ನಾವೇನು ಹೇಳಿದ್ವಿ? ಆದಿ ದೈವ ಅಂದಿದ ತಕ್ಷಣ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು ಎಲ್ಲ ಹೇಳ್ಬಿಟ್ವಿ. ಬಟ್ ಇಲ್ಲೊಂದು ಸ್ವಲ್ಪ ಬೇರೆ ತರ ಹೇಳಿದ್ದಾರೆ. ಇಲ್ಲಿ ಇನ್ ಸ್ವಲ್ಪ ಆಧ್ಯಾತ್ಮದ ತರ, ಆಧ್ಯಾತ್ಮ ಅಂದ್ರೆ ಶಾಸ್ತ್ರದ ಪ್ರಕಾರ ಹೇಳ್ತಾರೆ. ಅದೇನು ನೋಡಿದ್ದಾರೆ ನೋಡ, ಅದು ಕರೆಕ್ಟೇ ನಾವು ಹೇಳಿರೋದು. ಅದ್ರ ಜೊತೆಗೆ ಈ ಆದಿ ದೈವ ಅಂತಂತಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎಲ್ಲ ಸೇರಿಸ್ಕೊಂಡ್ಬಿಡ್ತಾರೆ. ಇಲ್ಲಿ ವ್ಯಷ್ಟಿ ಸಮಷ್ಟಿ ನೋಡ್ಬೇಕು. ಈ ಪುರುಷನಾದ ಹಿರಣ್ಯ ಗರ್ಭನಿದ್ದಾನಲ್ವಾ, ಅವನು ನಿಮ್ಗೆ ಸೃಷ್ಟಿಗೆ ಮೊದಲು ಹೇಳ್ಬೇಕಲ್ವಾ, ನಿಮ್ಗೆ ಹಿಂದೆ ಹೇಳಿದ್ದೆ. ಈ ಸಂದರ್ಭದಲ್ಲಿ ಅದು ಸ್ವಲ್ಪ ನೆನೆಸ್ಕೋಬೇಕು. ಪರಮಾತ್ಮನು ಪ್ರಪಂಚವನ್ನ ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡಾಗ ಫಸ್ಟ್ ಎತ್ಕೊಂತಾನೆ ಅವನು ವೇದಗಳನ್ನು ಸೃಷ್ಟಿ ಮಾಡ್ದ. ಫಸ್ಟ್ ಎತ್ಕೊಂತಾನೆ ಆಹಾರ ಸೃಷ್ಟಿ ಮಾಡ್ದ. ಫಸ್ಟ್ ಆಹಾರ ಇದ್ರೆ ತಾನೆ ಹಿರಿಯರಿಗೆ ಜಾಗ ಬೇಕು, ಅವೆಲ್ಲ ಮಾಡ್ದ. ಆಮೇಲೆ ಆಹಾರ ಸೃಷ್ಟಿ ಮಾಡ್ದ. ಆಮೇಲೆ ಏನಾಯ್ತು? ವೇದಗಳನ್ನ ಸೃಷ್ಟಿ ಮಾಡ್ದ. ಅದಾದ್ಮೇಲೆ ಏನ್ ಮಾಡ್ದ? ಈ ದೇವತೆಗಳು ಮನುಷ್ಯರನ್ನ ಸೃಷ್ಟಿ ಮಾಡ್ದ. ಯಾಕೆ? ಪ್ರಶ್ನೆ ಕೇಳ್ತಾರೆ. ದೇವತೆಗಳು ಮನುಷ್ಯರನ್ನ ಪ್ಯಾರಲಲ್ ಆಗಿ ಸೃಷ್ಟಿ ಮಾಡ್ದ. ಯಾಕೆಂತ ಪ್ರಶ್ನೆ ಕೇಳ್ತಾರೆ.
ದೇವತೆಗಳು ನಾವು ಕೇಳಿದ್ದನ್ನ ಅವರು ಕೊಡ್ತಾರೆ ದೇವತೆಗಳು. ನಾವು ಅವ್ರಿಗೆ ಇದೆಲ್ಲ ಪೂಜೆಗಳು ಎಲ್ಲ ಮಾಡೋದಕ್ಕೆ ಒಬ್ರಿಗೊಬ್ರು ನಾವು ಹೋಮ ಎಲ್ಲ ಮಾಡ್ತೀವಲ್ಲ, ಹವನಗಳೆಲ್ಲ ಅದು ಅವ್ರಿಗೆ ತಲುಪುತ್ತೆ. ಅವರು ನಮ್ಗೆ ನಾವು ಬೇಡಿದ್ದನ್ನ ಅವ್ರು ಕೊಡ್ತಾರೆ ಅಂತ, ಒಬ್ರಿಗೊಬ್ರು ಡಿಪೆಂಡ್ ಆಗಿರ್ಲಿ ಅಂತ. ಅವರು ಅಗ್ನಿಪ್ರಿಯರು. ನೀವು ಅಗ್ನಿ ಕಾರ್ಯಗಳು ಏನ್ ಮಾಡಿದ್ರು ಅವ್ರಿಗೂ ಸೇರುತ್ತೆ. ಇಲ್ಲಿ ಮೀಡಿಯೇಟರ್ ಅಗ್ನಿದೇವ, ಅವನು ಪೋಸ್ಟ್ ಮ್ಯಾನ್ ಇದ್ದಂಗೆ. ಈಗ ದೇವತೆಗಳು ನಾವು ನೋಡಿಲ್ಲ ಅವ್ರನ್ನ, ಮತ್ತಿದು ಅಷ್ಟೇ ನಂಬಿಕೆ ಶ್ರದ್ಧೆ. ನಾನು ಅಗ್ನಿ ಕಾರ್ಯಗಳನ್ನ ಮಾಡೋದು ಅವಾಗ ಯಜ್ಞ ಯಾಗ ಯಜ್ಞ ಎರಡೇ ಇದ್ದಿದ್ದು. ಆಮೇಲೆ ಸಿಂಪ್ಲಿಫೈ ಆಗಿ ಇವಾಗ ಪುರಾಣಗಳಲ್ಲಿ ಹೋಮ ಹವನ ಅಂತಾರೆ. ವೆರಿ ಸಿಂಪಲ್. ಹಾಗೆ ಇರ್ಲಿ. ಇವುಗಳನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ದೇವತೆಗಳು ಮನುಷ್ಯರು ಇಬ್ಬರನ್ನು ಸೃಷ್ಟಿ ಮಾಡಿದ ಅವನು ಮಾಡ್ಬಿಟ್ಟಿದ್ದೆ. ಇವರಿಗೆ ಕಮೆನ್ಸಾಲಿಸಮ್, ಈಟಿಂಗ್ ಆನ್ ದಿ ಸೇಮ್ ಟೇಬಲ್ ಅಂತೀವಿ. ಹಾಗೆ ಇದನ್ನ ಹೇಳ್ದ. ಅವಾಗ ಈ ಕರ್ಮಕಾಂಡ ಎಲ್ಲ ಸೃಷ್ಟಿ ಆಯ್ತು. ಅರ್ಥ ಆಯ್ತಾ? ಮತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಹೇಗೆ ಒಂದು ಸ್ಕೂಟರ್ ಮಾಡಿದ ತಕ್ಷಣ ರಸ್ತೆಗೆ ಬಿಡಬೇಕಾದ್ರೆ ನಾವು RTO ರೂಲ್ಸ್ ರೆಗ್ಯುಲೇಷನ್ ತಿಳ್ಕೋಬೇಕು, ಹಂಗೆ ಮನುಷ್ಯ ಇಲ್ಲಿ ಹುಟ್ಟಿದ ತಕ್ಷಣ ಅವನಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಿ ತಿಳಿಸ್ತಾರ? ಅದನ್ನ ಗುರುಕುಲದಲ್ಲಿ. ಈ ಗುರುಕುಲಕ್ಕೆ ಹೋಗಲ್ವೇ? ಅದಕ್ಕೆ ಇಲ್ಲ. ಅದಕ್ಕೆ ಆಕ್ಸಿಡೆಂಟ್ಗಳು. ಇಲ್ಲಾರೋ ಆಕ್ಸಿಡೆಂಟ್ಗಳು ಯಾವುದು? ಡ್ರೈವರ್ಸ್ಗಳು. ನೀನು ನಾನು ಕೇರ್ ಮಾಡಬೇಡ, ನಾನು ನೀನು ಕೇರ್ ಮಾಡಬೇಡ, ನೀನೇನು ನಾನು ಅಷ್ಟೇ. ಸೆಲ್ಫಿಶ್ನೆಸ್ ಹಾಳಾಗ್ಕೋತಿರೋದು ಅದಕ್ಕೋಸ್ಕರ. ಇರಲಿ. ಸೊ ಹೀಗೆ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ಅದರ ವಿಚಾರ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಹೆಂಗೆ ಹೇಳ್ತಾ ಇದ್ದಾನೆ ಅಲ್ಲಿ? ಹಿರಣ್ಯ ಗರ್ಭ, ಪುರುಷನಾದ ಹಿರಣ್ಯ ಗರ್ಭನು ಆದಿತ್ಯ ಮಂಡಲದ ಒಳಗೆ ಅದಕ್ಕೆ ಅಭಿಮಾನಿಯಾದ ಒಬ್ಬ ದೇವನು ಇರುವನೆಂದು, ಅವನು ಸರ್ವದೇವಮಯನೆಂದು, ಆತನ ಶಕ್ತಿ ವಿಶೇಷಗಳೇ ದೇವತೆಗಳೆಂದು ವೈದಿಕರು ನಂಬುತ್ತಾರೆ. ಯಾರು? ಹಿರಣ್ಯ ಗರ್ಭ. ಫಸ್ಟ್ ಎತ್ಕೊಂತಾನೆ ಪರಮಾತ್ಮ ಸೃಷ್ಟಿ ಮಾಡಿದ್ದು ಹಿರಣ್ಯ ಗರ್ಭನನ್ನು. ಅವನು ಹಿರಣ್ಯ ಗರ್ಭ, ಅವನು ಸೂಕ್ಷ್ಮ ಶರೀರ, ವ್ಯಷ್ಟಿ. ಅವನಿಂದ ಮೊದಲನೇ ಮನುಷ್ಯ ವಿರಾಟ ಪುರುಷ. ಅದಕ್ಕೆ ಅವನು ಹುಟ್ಟಿದ ತಕ್ಷಣ ಅಹಂ ಅಂತನ್ನಂತೆ. ಹಾಗೆ ಅವನ ವಿಚಾರ ಹೇಳ್ತಾ ಇದ್ದಾರೆ. ಈ ಹಿರಣ್ಯ ಗರ್ಭ ಹೇಗಿರ್ತಾನ? ಅವನಲ್ಲಿ ಮಿಗಿಲಿಲ್ಲದ ಜ್ಞಾನ, ಧರ್ಮ, ವೈರಾಗ್ಯ, ಆನಂದ. ಮಿಗಿಲಿಲ್ಲದ ದೃಷ್ಟಿ ಅಂದ್ರೆ ಬೇಕಾದಷ್ಟು ಇರುತ್ತೆ ಅವನ ಹತ್ರ. ಅದಕ್ಕೋಸ್ಕರನೇ ಅಲ್ಲಿ ನೋಡ್ರಿ, ಧರ್ಮ, ಜ್ಞಾನ, ವೈರಾಗ್ಯ. ಮತ್ತಿನ್ನೇನು ಬೇಕು? ಧರ್ಮದಿಂದ ಇರ್ತಾನೆ. ಧರ್ಮ ಬೇಕಾದಷ್ಟಿದೆ, ವೈರಾಗ್ಯ ಇದೆ. ಧರ್ಮ ಇದ್ಮೇಲೆ ವೈರಾಗ್ಯ ಇದೆ, ಜ್ಞಾನ ಇದೆ, ಅದ್ರ ಜೊತೆಗೆ ಆನಂದ ಇದೆ. ಇಷ್ಟು ಇತ್ತು, ಮಿಗಿಲಿಲ್ಲದಷ್ಟು. ಆತನ ಶಕ್ತಿಗಳ ಚೂರುಗಳೇ ನಮ್ಮಗಳಲ್ಲಿ ಇರುತ್ತದೆ. ಆತನ ಯಾಕೆಂದ್ರೆ ಅವನಿಂದಲೇ ಹುಟ್ಟಿರೋದು ನಾವು. ಮೊದಲನೇ ಮನುಷ್ಯ ವಿರಾಟ ಪುರುಷ, ಅವನಿಂದ ಮತ್ತೆ ಎಲ್ಲ ಸಂಸಾರ ಬಂತು ಅಂತ ಅಂದ್ಬಿಡ್ತಾರೆ. ಅದರಿಂದಲೇ ನಮಗೂ ಕೂಡ ಸ್ವಲ್ಪ ಅವೆಲ್ಲ ಇದೆ ಅಂಶ. ಯಾವುದು? ವೈರಾಗ್ಯ, ಮತ್ತೆ ಧರ್ಮದಿಂದ ನಡ್ಕೋಬೇಕು, ಜ್ಞಾನದಿಂದ ಮೋಕ್ಷ, ವೈರಾಗ್ಯ, ಮತ್ತೆ ಇವೆಲ್ಲ, ಮತ್ತೆ ಆನಂದ ಬೇಕು ಅನ್ನೋದು ನಮ್ಗಳಿಗೂ ಇದೆ, ಎಲ್ಲರಲ್ಲೂ ಇರುತ್ತಿದ್ದು ಅಂತ. ಇದು ಹಾಗೆ ಆತನ ಶಕ್ತಿಯ ಚೂರುಗಳೇ ನಮ್ಮಗಳಲ್ಲಿ ಇರುತ್ತವೆ. ನಮ್ಮ ಅಂತಃಕರಣಗಳೆಂಬ ವ್ಯಷ್ಟಿಗಳ ಒಟ್ಟಿಗೆ ಆತನ ಒಡೆಯನು. ಅದನ್ನೇ ಹೇಳೋದು ವ್ಯಷ್ಟಿ ಸಮಷ್ಟಿ. ಹೀಗೆ ಸೊ ಎಲ್ಲ ನಮ್ಮ ಸ್ಥೂಲ ಶರೀರಗಳು ಸೇರಿ ಇದು ವ್ಯಷ್ಟಿ. ಸಮಷ್ಟಿ ಅಂದ್ರೆ ಏನು? ಹಿಂದೆ ಹೇಳಿದ್ದೆ. ಈಗ ಇಷ್ಟು ನನ್ನ ಸ್ಥೂಲ ಶರೀರ, ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರ, ಆದಿ ದೈವಿಕವಾಗಿ 14 ಲೋಕಗಳಲ್ಲಿರುವ ಸೂರ್ಯ ಚಂದ್ರ ಎಲ್ಲರ ಸ್ಥೂಲ ಶರೀರಗಳ ಅವನದೇನಂತಾರೆ? ಒಟ್ಟಿಗೆ ಒಂದು ಹೇಳಿದ್ರೆ ಸಮಷ್ಟಿ. ಸಮಷ್ಟಿ ಸರಿ. ಅವನ್ ಏನಂತ ಕರೀತಾರೆ?
ಹಿರಣ್ಯ ಗರ್ಭ, ವಿರಾಟ್ ಪುರುಷ. ಸ್ಥೂಲ ಶರೀರ ವಿರಾಟ್ ಪುರುಷ. ವಿರಾಟ್ ಪುರುಷ. ಹಾಗೆ ನನ್ನ ಸೂಕ್ಷ್ಮ ಶರೀರ ಇದೆ, ಅದು ಬೆಷ್ಟಿ, ಕನಸಿನಲ್ಲಿ ನೋಡ್ಕೊಂತೀವಿ. ಅದೇ ಥರ ನನ್ನದು ಆದಿ ಭೌತಿಕ ಆದಿ ದೈವಿಕವಾಗಿರೋ ಎಲ್ಲ ಸೂಕ್ಷ್ಮ ಶರೀರಗಳು ಸೇರಿದ್ರೆ ಹಿರಣ್ಯ ಗರ್ಭ ಅಷ್ಟೇ, ಮುಗ್ದೋಯ್ತು. ಎಲ್ಲ ಪೂರ್ತಿ ಅವನೇ ಅಷ್ಟೇ. ಅದನ್ನೇ ಹೇಳ್ತಾ ಇದ್ದಾರೆ. ಆದಿ ದೈವಿಕ ಅಂದರೆ ಇಷ್ಟ ಅರ್ಥ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅಂತ ಹೇಳೋದು ಇಷ್ಟು. ಹಾ, ಈ ಬ್ರಹ್ಮಾಂಡದಲ್ಲಿ ಆತನ ಆಳ್ವಿಕೆಗೆ ಒಳಪಡದೇ ಇರುವ ವಸ್ತು ಯಾವುದೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಎಲ್ಲ ಸ್ಥೂಲ ಸೂಕ್ಷ್ಮ ಎಲ್ಲ ಅಲ್ಲೇ ಸೇರ್ಕೊಂಡ್ಬಿಡ್ತು. ಇನ್ನೇನು ಬಿಟ್ರೆ ಅವನ್ ಬಿಟ್ರೆ ಇನ್ಯಾರಿದ್ದಾರೆ? ಯಾರು ಇಲ್ಲ. ಹೀಗೆ ಇವನಿಂದ ಇಡೀ ಜಗತ್ತೇ ಪೂರ್ಣವಾಗಿರುವುದರಿಂದ ಈತನಿಗೆ ಪುರುಷ ಅಂತ ಕರೀತಾರೆ. ಇವನ ಹಿಂದೆ ಅವನಿಗೂ ಇವನಿಗೂ ಎಲ್ರಿಗೂ ಆಗಿರೋವನು ನಮ್ಮಪ್ಪ, ಅವನಿಗೂ ಅಪ್ಪ. ಯಾರವನು? ಪುರುಷೋತ್ತಮ ಅಷ್ಟೇ ಎಂದು ಹೆಸರು. ಪ್ರಾಣಿಗಳಾದ ನಮ್ಮೆಲ್ಲರ ಕರ್ಣಗಳಿಗೂ ಅನುಗ್ರಹನಾಗಿರುವುದರಿಂದಲೂ ಸರ್ವ ದೇವತಾಮಯನಾಗಿರುವುದರಿಂದಲೂ ಈತನ ಮೂಲಕವೇ ಸಾಧಕನು ಪರಿಗತಿಯನ್ನು ಹೊಂದಬೇಕಾಗಿರುವುದರಿಂದಲೂ ಈ ಪುರುಷನೇ ಆದಿ ದೈವತವು ಅಂತ ಉಪಾಸಕನು ನಂಬ್ಕೋಬೇಕು. ಸೊ ಅಲ್ಲಿಗೆ ಈ ಪೋರ್ಟ್ಫೋಲಿಯೋಗಳು, ಆತ್ಮನಿಗೆ ಪೋರ್ಟ್ಫೋಲಿಯೋಗಳು ಇವೆಲ್ಲ. ಆತ್ಮ ದೊಡ್ಡವನು, ಅವನಿಗೆ ಈ ಸೃಷ್ಟಿ ಸ್ಥಿತಿ ಲಯ ಮಾಡೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರನು, ಆಮೇಲೆ ಈ ಹಿರಣ್ಯ ಗರ್ಭ, ಆಮೇಲೆ ವಿರಾಟ ಪುರುಷ, ಮತ್ತೆ ಈ ದೇವತೆಗಳ ಒಡೆಯ ಬೃಹಸ್ಪತಿ, ಇಂದ್ರನ ಕೆಳಗಡೆ, ಅದ್ರ ಕೆಳಗಡೆ ಋಷಿಗಳು ಎಲ್ಲ. ಆಮೇಲೆ ಅವನು ಆತ್ಮ, ಎಲ್ಲರಲ್ಲೂ ಅವನೇ ಇರೋದು. ಬಟ್ ಇವರಿಗೆಲ್ಲ ಪೋರ್ಟ್ಫೋಲಿಯೋ ಈ ಕೆಲಸಗಳು ಮಾಡೋರು ಅಂತ ಕೊಟ್ಬಿಡ್ತಾನೆ. ಹಾಗೆ ನಮ್ಮನ್ನ ಸೃಷ್ಟಿ ಮಾಡಿದ್ಮೇಲೆ, ಇವೆಲ್ಲ ಮಾಡಿದ್ಮೇಲೆ ಈ ಕಡೆ ಪ್ರವೃತ್ತಿ ಧರ್ಮಕ್ಕೂ ನಿವೃತ್ತಿ ಧರ್ಮಕ್ಕೂ ಗುರುಗಳು ಬೇಕಲ್ಲ. ಬರೀ ಶಾಸ್ತ್ರ ಮಾಡಿಬಿಟ್ರೆ ಆಗೋಯ್ತಾ? ಅದಕ್ಕೆ ಗುರುಗಳು ಯಾರೋ? ಪ್ರವೃತ್ತಿ ಧರ್ಮ ಗುರುಗಳು ಯಾರೋ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊನ್ನೆ ಹೇಳಿದೆ, ಯಾರು? ಧರ್ಮಕ್ಕೆ ಸನಕ ಸನಂದನರು ಅಂತ ಗೊತ್ತು. ಪ್ರವೃತ್ತಿ ಧರ್ಮಕ್ಕೆ ಅಲ್ಲಮ್ಮ, ಅಲ್ಲ. ನೀವೇನ್ ಹೇಳಿದ್ರಿ? ಸನಕ ಸನಂದರು ಯಾವುದಕ್ಕೆ? ನಿವೃತ್ತಿ ಧರ್ಮಕ್ಕೆ. ನಿವೃತ್ತಿ ಧರ್ಮ. ಕರೆಕ್ಟ್. ಇದಕ್ಕೆ ಸಪ್ತ ಋಷಿಗಳು. ಸಾರಿ, ಇವನು ವಿಶ್ವಾಮಿತ್ರ ಇದ್ರಲ್ಲಿ ಸೇರ್ತಾನೆ ಗೊತ್ತಿಲ್ಲ. ಈ ಸಪ್ತ ಋಷಿಗಳಲ್ಲಿ ವಸಿಷ್ಠರು, ಆಮೇಲೆ ಇನ್ಯಾರು? ಅವರು 7 ಜನ ಇದ್ದಾರೆ. ಅವರು ವಸಿಷ್ಠರು, ಆಮೇಲೆ ಇವನು ದುರ್ವಾಸ ಮಹರ್ಷಿಗಳು, ಮತ್ತೆ ಇನ್ಯಾರು? ಭಾರದ್ವಾಜರು, ಭೃಗು ಬರ್ತಾರೆ. ಅಂಗಿರಸ. ಆಮೇಲೆ ಇದನ್ ಕುಡಿತಾನಲ್ಲ ಗಂಗೆನ, ಅವನ ಹೆಸರೇನು? ಭಗೀರಥ ಅಲ್ಲಮ್ಮ, ಪೂರ್ತಿ ಸಮುದ್ರ ಅಲ್ಲಮ್ಮ, ಏನವ್ರ ಹೆಸರು? ಅಗಸ್ತ್ಯ ಋಷಿಗಳು. ಹೀಗೆ 7 ಜನ ಇವರು. ಹೇಗಿದೆ ನೋಡಿ. ಸೊ ಗುರುಗಳನ್ನ ಸೃಷ್ಟಿ ಮಾಡ್ದ, ಶಾಸ್ತ್ರ ಇಟ್ಟ, RT1 ನಮ್ಮನ್ನ ಪರೀಕ್ಷೆ ಮಾಡ್ತಾರಲ್ಲ, ಹಂಗೆ ಎಷ್ಟು ಚೆನ್ನಾಗಿದೆ ನೋಡಿ. ಹಿಂಗೆ ಅರ್ಥ ಮಾಡ್ಕೋಬೇಕಪ್ಪ. ಹಿಂಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಹೋಲ್ಸೇಲ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಮತ್ತು ನೀವು ಓದ್ತಾ ಇರಿ, ಸ್ವಾಮಿಗಳ ಪುಸ್ತಕ ಓದಿದ್ರೆ ಇಷ್ಟು ನಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಓದ್ತಾ ಇದ್ರೆ ಗೋವಿಂದ. ಇಲ್ಲಿ ಇಷ್ಟು ಹೇಳಲ್ಲ. ನೀವು ಸ್ವಾಮಿಗಳ ಪುಸ್ತಕ ಎಲ್ಲ ಓದ್ತಾ ಬನ್ರಿ, ಒಂದು ಕಡೆ ಒಂದೊಂದು ಕನೆಕ್ಷನ್ ಸಿಕ್ಕಿ ಎಲ್ಲ ಒಟ್ಟಾಗತ್ತೆ. ಮುಗಿದೋಯ್ತು ನೋಡ್ರಿ, ಎಷ್ಟೊಂದು ಕೆಲಸ ಆಗೋಯ್ತು ಇಲ್ಲಿ. ನೆಕ್ಸ್ಟ್ ಏನೋ ಆಗೋಯ್ತು. ಆದಿ ಯಜ್ಞ ಅಂದ್ರೆ ಏನು? ಇವಾಗ ಯಜ್ಞದ ವಿಚಾರ ನಮ್ಗೆ ಗೊತ್ತು. ಯಜ್ಞ ಅಂದ್ರೆ ಯಜ್ಞದ ವಿಚಾರ ಹೇಳ್ತಾ ಇದ್ದಾರೆ. ಇಲ್ಲಿ ಯಜ್ಞ ಮುಗಿಸ್ಬಿಟ್ಟು ನಾನು ನಿಲ್ಸ್ಬಿಡ್ತೀನಿ. ನೀವು ಆದಿ ಯಜ್ಞ ಅಂದ್ರೆ ಏನೇನು ಹೇಳ್ತೀರಾ? ನಿಮ್ಗೆ ಏನೇನು ಗೊತ್ತಿದೆಯೋ ಹೇಳ್ಬಿಡಿ. ಯಜ್ಞದ ವಿಚಾರ ಏನೇನು ಗೊತ್ತೋ ಹೇಳ್ಬಿಡಿ. ಸುಮ್ಮನೆ ಕೇಳ್ತಾ ಇದ್ದೀನಿ, ಹೇಳ್ಬೇಕು. ಹೇಳಿ ಕೃಷ್ಣೇ, ಏನೇನು ಗೊತ್ತಿದೆಯೋ ಹೇಳ್ರಿ. ಯಜ್ಞದ ವಿಚಾರ ಆಗೋಯ್ತೀನಿ, ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ.
ಆ ಮಕ್ಕಳು ಬೇಕು ಅಂತ ಪುತ್ರ ಕಾಮೇಷ್ಟಿ ಯಜ್ಞ ಮಾಡ್ತಾನಲ್ಲ ಸರ್, ಜನಕ್ಕೆ ಅದಲ್ಲ ಇವ್ರು ನನ್ನ ಪ್ರಶ್ನೆ, ಅದಲ್ಲ. ಈಗ ಯಾವ್ದಾದ್ರು ಒಂದು ಯಜ್ಞ ಮಾಡ್ಬೇಕಾದ್ರೆ ಅಲ್ಲಿ ಏನೇನು ಇರಬೇಕು? ಈಗ ನಾನು ಪೂಜೆ ಮಾಡ್ಬೇಕಾದ್ರೆ ಏನೇನು ಇರಬೇಕು ಗೊತ್ತು, ಯಜ್ಞ ಮಾಡ್ಬೇಕಾದ್ರೆ ಏನಿರ್ಬೇಕು? ಅದೇ ಅದಕ್ಕೆ ಬೇಕಾಗಿರುವಂತ ಸಮಿತಿಗಳು, ಹ್ಮ್ ಅದು ಇಟ್ಟಿಗೆಗಳು, ಇಷ್ಟು ಅಂತ ಇಟ್ಟಿಗೆಗಳು ಅಂತ ಇರುತ್ತೆ. ಮಾಡ್ಸೋರು ಇರ್ಬೇಕು, ಅದನ್ನ ಗೊತ್ತಿರೋರು, ಶಾಸ್ತ್ರ ಗೊತ್ತಿರೋರು, ಮಾಡೋರು ಎಲ್ಲಾನು ಇಂತಿಂತ ಯಜ್ಞಕ್ಕೆ ಇಂತಿಂತದ್ದು ಅಂತ ಇರುತ್ತೆ. ಆ ತರ ಅಷ್ಟೇ ಅಷ್ಟೇ, ಅದನ್ನೇ ಹೇಳ್ತಾರೆ ಅದು ಯಜ್ಞ ಅಂದ್ರೆ. ಅದು ಯಜ್ಞ ಅಂದ್ರೆ ಏನು? ಫಸ್ಟ್ ಎತ್ಕೊಂತಾನೆ ಯಜ್ಞಕ್ಕೆ ಒಡೆಯ ಮತ್ತೆ ಯಜಮಾನ. ಯಜಮಾನ ಅಂದ್ರೆ ಮಾಡೋನು, ಗಂಡ ಹೆಂಡತಿ ಇಬ್ರು ಮದುವೆ ಆಗಿದ್ರೇನೆ ಮಾಡೋರು ಇವರೆಲ್ಲ. ಅದಕ್ಕೋಸ್ಕರ ಇವನು ಫಸ್ಟ್ ಎತ್ಕೊಂತಾನೆ ಗೃಹಸ್ಥಾಶ್ರಮದಲ್ಲಿ ಇರ್ಬೇಕು, ಮದುವೆ ಆಗಿರ್ಬೇಕು ಇವನಿಗೆ. ಇವನ್ನೇನಂತ ಕರೀತಾರೆ? ಯಜಮಾನ ಅಂತ ಕರೀತಾರೆ. ಯಜಮಾನ ಅಲ್ಲ ಇವನು, ದೇಹದಿಂದ ಮಾಡಬೇಕಾಗಿರುವ ಯಜ್ಞಕ್ಕೆ ಒಡೆಯನ್ ಇರ್ಲಿ. ಆಮೇಲೆ ಇನ್ನೇನು ಹೇಳ್ತಾರೆ ಇಲ್ಲಿ? ಇವ್ರನ್ನ ಗಂಡ ಹೆಂಡತಿ ಇಬ್ಬರನ್ನು ಅವ್ರನ್ನ ಏನಂತ ಕರೀತಾರೆ? ಅವ್ರನ್ನ ಏನೋ ಒಂದು ಹೆಸರು ಕರೀತಾರಪ್ಪ. ಅವ್ರಿಗೆ ಏನಂತ ಕರೀತಾರೆ? ಅವ್ರಿಗೆ ಇಲ್ಲಿ ಎಲ್ಲೋ ಬರ್ತದೆ, ಯಜಮಾನ ಅಂತ ಕರೀತಾರೆ. ಅಷ್ಟಲ್ವಾ? ಯಜಮಾನ. ಮತ್ತೆ ಅಲ್ಲಿ ಋತ್ವಿಗಿರಲಿರ್ಬೇಕು, ಅಂದ್ರೆ ಅದನ್ನು ಹೇಳ್ಕೊಡೋರು. ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿ ಇರ್ತಾರಲ್ಲ, ಹಾಗೆ ನಮಗ್ ಮಂತ್ರಗಳು ಗೊತ್ತಿರಲ್ಲ, ಅವ್ರ ಮಂತ್ರಗಳು ಗೊತ್ತಿರುತ್ತೆ. ಋತ್ವಿಜರು ಅಂತ ಅವರೊಂದು 5 ಜನ 6 ಜನ ಇಟ್ಕೊಂಡು ಹೇಳ್ತಾ ಇರ್ತಾರೆ ಒಟ್ಟಿಗೆ, ಅವ್ರು ಇರ್ಬೇಕು. ಮತ್ತೆ ಯಾವ್ದಾದ್ರು ಒಂದು ಯಜ್ಞ ಆಗ್ಬೇಕಾದ್ರೆ ಇವರೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೋ ನೋಡೋದಿಕ್ಕೆ ಇವ್ರಿಗೊಬ್ಬ ಲೀಡ್ರ್ ಇರ್ತಾನೆ, ಅವ್ನಿಗೇನೋ ಒಂದು ಹೆಸರು ಹೇಳ್ತಾರೆ. ಇವ್ರಿಗೆಲ್ಲ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ನಿಲ್ಸ್ಕೊಂಡು ನೋಡ್ರಪ್ಪ ನಿಮ್ದು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ತೋರಿಸ್ಬೇಕು. ಅವನಿಗೆ ಇವೆಲ್ಲ ಗೊತ್ತಿರಬೇಕು. ಅವರು ಕಾನ್ಸಂಟ್ರೇಷನಿಂದ ಇವ್ರನ್ನ ಕೇಳ್ಕೊತಾ ಇರ್ಬೇಕು ಆ ಮಂತ್ರಗಳು. ಯಾಕೆಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಫಲ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ. ಮತ್ತೆ ಅಲ್ಲಿ ಎಷ್ಟು ಇಟ್ಟಿಗೆ ಇಡಬೇಕು, ಯಾವಾಗ ಮಾಡಬೇಕು, ಅದಕ್ಕೆ ಕಾಲ, ಅದಕ್ಕೆ ರಾವು ಕಾಲ, ಗಳಿಗೆ ಕಾಲ, ಇವೆಲ್ಲ ನೋಡಿಕೊಂಡು ಡಿಸೈಡ್ ಮಾಡಬೇಕು. ನಮ್ಮ ಜಾತಕಕ್ಕೆ ಗಿತ್ಕಿಕ್ಕೆ ಯಾವನ್ ಮಾಡ್ತಾನೋ ಅವನು, ಇವೆಲ್ಲ ಇರುತ್ತೆ. ಇದಕ್ಕೆ ಜಾತಕ, ಅದಕ್ಕೇನಂತಾರೆ? ಅದಕ್ಕೆ ಜ್ಯೋತಿಷ್ಯ. ಅದಕ್ಕೆ ವೇದಗಳಲ್ಲಿ 6 ಬೇಕಲ್ಲ: ನಿರುಕ್ತಿ, ಛಂದಸ್ಸು, ಜ್ಯೋತಿಷ್ಯ, ವ್ಯಾಕರಣ. ಹಾಗೆ ಇಲ್ಲೇನು ವ್ಯಾಕರಣ ಗೀಕರಣ ಬೇಡ, ಅವ್ರು ಹೇಳೋರೆಲ್ಲ ವ್ಯಾಕರಣ ಸಹಿತವಾಗಿ ಅದನ್ನು ಹೇಳ್ತಾರೆ. ಅದಕ್ಕೆ ಇವೆಲ್ಲ ಬೇಕು, ಜ್ಯೋತಿಷ್ಯ ಬೇಕು. ಜ್ಯೋತಿಷ್ಯದಲ್ಲಿ ಟೈಮು ಗೀಮು ನೋಡಿದ್ದೆ, ನನ್ನ ಜಾತಕದ ಮಾಡೋರು ಗಂಡ ಹೆಂಡತಿ ಇಬ್ಬರಿಗೂ ಹೊಂದೋದೆ ಅಂತ, ಹಿಂಗೆಲ್ಲ ಇಷ್ಟೆಲ್ಲ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಆಯ್ತು. ಏನು ಹೇಳ್ತಾರೆ ಇಲ್ಲಿ? ನಾನು ಅದೊಂದು ಓದ್ಬಿಡ್ತೀನಿ ಸಾಕು, ಇಲ್ಲೇನು ಅಂತ. ನೋಡ್ರಿ, ಯಜ್ಞವಾಗುವ, ಎಲ್ಲಿ ಯಜ್ಞ ಮಾಡ್ತೀವೋ ಆ ಜಾಗ, ದೇಶ, ಕಾಲ, ಅದರಲ್ಲಿ ಉಪಯೋಗಿಸುವ ದ್ರವ್ಯಗಳು, ಕರ್ಮಕಾಲದಲ್ಲಿ ಪ್ರಯೋಗಿಸುವ ಮಂತ್ರಗಳು, ಯಜ್ಞಕ್ಕೆ ಸಹಾಯರಾದ ಋತ್ವಿಜರು, ಅಗ್ನಿಗಳು, ಯಜ್ಞಕ್ಕೆ ಉದ್ದೇಶವಾಗಿರುವ ದೇವತೆಗಳು, ಯಾವ ದೇವತೆಯನ್ನು ಕುರಿತು ಮಾಡ್ತೀವಿ ಅದು, ಇದೆಲ್ಲವೂ ಯಾವ ಭಗವಂತನ ರೂಪ ವಿಶೇಷಗಳು, ಆತನನ್ನು ಮನುಷ್ಯರ ಮಾತ್ರನೆಂದು ಬಗೆದ ಬ್ರಾಹ್ಮಣನಿಗೆ ಯಜ್ಞಜ್ಞ ಅಷ್ಟು. ಅದರ ಜೊತೆಗೆ ನಾವು ಯಾವುದೇ ಯಜ್ಞ ಮಾಡಿದ್ರೆ ಬ್ರಾಹ್ಮಣರನ್ನು ಕರೆದು ಅವ್ರಿಗೆ ಊಟ ಹಾಕಬೇಕು. ಇಷ್ಟು ಸೇರಿರುತ್ತೆ. ಇಷ್ಟು ಸಾಕಿವಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೇನೆ. ನಾಳೆ ಕಂಟಿನ್ಯೂ ಮಾಡಿ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಜೈ ಶ್ರೀರಾಮ್.